ಆರಂಭ ಮಾಡೋಣ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನ ತ್ರೇಕ ನಾಮದಲ್ಲಿ ಉಂಟಾಗಲಿ. ಆಮೇನ್. ನಾವು ಹಾಡುವ ಸಂಗೀತಗಳಲ್ಲಿ 197ನೇ ಸಂಗೀತ ಹಾಡಿಕೊಳ್ಳೋಣ. ಸಂಗೀತ 197. ದೇವ ಸೇವೆ ಮಾಡು ಕಾಲ ನೀಗುತ್ತೇ, ಜಾಗರೂಕನಾಗು ಜನ ಸಾಯುತ್ತೇ, ವಾಕ್ಯ ಸಾರಿ ಹೇಳು ತಡ ಮಾಡದೆ, ಹೋಗಿ ಸಾರಿ ಹೇಳು ರಾತ್ರಿ ಬರುತ್ತೆ, ವಾಕ್ಯ ಸಾರಿ ಹೇಳು ತಡ ಮಾಡದೆ, ಹೋಗಿ ಸಾರಿ ಹೇಳು ರಾತ್ರಿ ಬರುತ್ತೆ. ಜನರೆಲ್ಲ ಕೂಡಿ ಸರ್ವಕಾಲವು ದೇವ ಸ್ತೋತ್ರ ಮಾಡಿ ಅಡ್ಡ ಬೀಳಲು, ತನ್ನ ಪೀಠದಲ್ಲಿ ನೀನಾಗಂಬದು, ನೀನು ನಂಬಿಗಸ್ತ ಒಳ್ಳೆ ದಾಸನು, ತನ್ನ ಪೀಠದಲ್ಲಿ ನೀನಾಗಂಬದು, ನೀನು ನಂಬಿಗಸ್ತ ಒಳ್ಳೆ ದಾಸನು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಪರಿಶುದ್ಧನು ಮಹಾಪ್ರೀತಿ ಸ್ವರೂಪನಾಗಿರುವ ತಂದೆಯ ದೇವರೇ, ಅಪ್ಪ ಸ್ವಾಮಿ, ಈ ಉದಯ ಕಾಲ ಆರಾಧನೆಗಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಹೌದು ಸ್ವಾಮಿ, ನೀವು ಒಳ್ಳೆಯವರು ಕರ್ತನೆ, ಒಳ್ಳೆಯದನ್ನೇ ಮಾಡುವಂಥ ದೇವರು ನೀವು ಆಗಿದ್ದೀರಿ ಕರ್ತನೆ. ಅಪ್ಪ ಸ್ವಾಮಿ, ಬೆಳಗಿನ ಜಾವದಲ್ಲಿ ಕರ್ತನೆ ಸ್ವಾಮಿ, ನಾವೆಲ್ಲರೂ ಸೇರಿ ಬಂದು ಕರ್ತನೆ ನಿನ್ನನ್ನು ಆರಾಧಿಸುವಂತೆ ಒಂದು ಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಹೌದು ಸ್ವಾಮಿ, ಇದು ನಿನ್ನ ಕೃಪೆ ಕರ್ತನೆ ಸ್ವಾಮಿ. ಕೃಪೆ ಕಾಲದಲ್ಲಿ ಕರ್ತನೆ ಸ್ವಾಮಿ ನಾವು ಆರಾಧನೆ ಮಾಡುವಂಥ ಒಂದು ಸಹಾಯ ಮಾಡಿದ್ದೇವೆ, ಅದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರಪ್ಪ ಸ್ವಾಮಿ. ಹೌದು ಕರ್ತನೆ ಕಳೆದ ವಾರ ಎಲ್ಲ ಕರ್ತನೆ ಸ್ವಾಮಿ, ವಾರ ಉದ್ದಕ್ಕೂ ಕರ್ತನೆ ಸ್ವಾಮಿ ನೀ ನಮ್ಮನ್ನು ಎಲ್ಲ ಕೇಡ ಗಂಡಾಂತರಗಳಿಂದ ಕರ್ತನೆ ಸ್ವಾಮಿ ಕಾಯ್ದು ಕಾಪಾಡಿ ನಡೆಸಿದ್ದೇವೆ, ಅದಕ್ಕಾಗಿ ನಿನಗೆ ಸ್ತೋತ್ರಪ್ಪ ಸ್ವಾಮಿ. ಹೌದು ಕರ್ತನೆ ಸ್ವಾಮಿ, ಅಲ್ಪರು, ಅಯೋಗ್ಯರು, ಗಣನೆಗೆ ಬಾರದವರು ಕರ್ತನೆ ಸ್ವಾಮಿ ನಮ್ಮನ್ನು ಈ ಸಮಯದಲ್ಲಿ ನೀನು ಉಪಯೋಗಿಸಿಕೊಂಡಿದ್ದಿ ಕರ್ತನೆ, ಅದಕ್ಕಾಗಿ ನಿನಗೆ ಸ್ತೋತ್ರಪ್ಪ ಸ್ವಾಮಿ. ಹೌದು ಕರ್ತನೆ ಸ್ವಾಮಿ, ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬೊಬ್ಬರನ್ನು ಕರ್ತನೆ ಸ್ವಾಮಿ ನಿನ್ನನ್ನು ಒಪ್ಪಿಸ್ತೇವೆ ಕರ್ತನೆ ಸ್ವಾಮಿ. ಅವರು ಹಾಕೊಂಡಿರುವಂಥ ಆಲೋಚನೆಗಳನ್ನು ಕರ್ತನೆ ಸ್ವಾಮಿ ನೀನು ಪೂರೈಸಬೇಕಾಗಿ ನಾವು ಬೇಡ್ಕೊತಾ ಇದ್ದೇನೆ ಕರ್ತನೆ. ಅಪ್ಪ ಸ್ವಾಮಿ ಕರ್ತನೆ, ಈ ಸಮಯದಲ್ಲಿ ಸ್ವಾಮಿ ಬರಬೇಕಾದಂಥ ನಿನ್ನ ಜನಗಳು ಕರ್ತನೆ ಸ್ವಾಮಿ ನಿನ್ನ ಆಲಯಕ್ಕೆ ಬರುವಂತೆ ಒಂದು ಕೃಪೆ ಕೊಡು ಕರ್ತನೆ. ಅಪ್ಪ ಸ್ವಾಮಿ, ಬರುತ್ತಿರುವಂಥ ದಾರಿಯಲ್ಲಿ ಕರ್ತನೆ ಸ್ವಾಮಿ ಅವರ ದಾರಿಯನ್ನು ಸಾರ್ಗ ಮಾಡಿ ಸುರಕ್ಷಿತವಾಗಿ ಬಂದು ತಲುಪುವಂತೆ ಒಂದು ಕೃಪೆಯನ್ನು ಅನುಗ್ರಹಿಸಬೇಕು ನಾ ಬೇಡ್ಕೊತಾ ಇದ್ದೇನೆ ಕರ್ತನೆ. ಹೌದು ಸ್ವಾಮಿ ಕರ್ತನೆ, ಈ ಒಂದು ಆಲಯ ಸ್ವಾಮಿ ನಮ್ಮನ್ನು ಆರಾಧಿಸಲಿಕ್ಕೆ ನೀವು ಕೊಟ್ಟಿದ್ದಿ ಕರ್ತನೆ, ಅದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ ಸ್ವಾಮಿ, ನಿನ್ನ ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬೊಬ್ಬರು ಕರ್ತನೆ ಸ್ವಾಮಿ ಅದನ್ನು ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಹೋಗುವಂತೆ ಒಂದು ಕೃಪೆಯನ್ನು ಅವರಿಗೆ ಅನುಗ್ರಹಿಸು ಎಂದು ನಾ ಬೇಡ್ಕೊತಾ ಇದ್ದೇನೆ ಕರ್ತನೆ ಸ್ವಾಮಿ. ಹೌದು ಕರ್ತನೆ, ನಮ್ಮ ಸಭೆಯ ಎಲ್ಲ ಕುಟುಂಬಗಳನ್ನು ಆಶೀರ್ವದಿಸು, ಬಲಪಡಿಸು ಕರ್ತನೆ. ಸಭೆಯಲ್ಲಿ ಇರುವಂಥ ಎಲ್ಲ ಕುಂದು ಕೊರತೆಗಳನ್ನು ಕರ್ತನೆ ಸ್ವಾಮಿ ನೀನು ನೀಗಿಸುವಂಥ ದೇವರು ನೀ ಆಗಿದ್ದಿ ಕರ್ತನೆ. ಅಪ್ಪ ಸ್ವಾಮಿ, ನಮ್ಮ ಸಭೆಯ ಪ್ರತಿಯೊಂದು ಕುಟುಂಬದಲ್ಲಿ ಕರ್ತನೆ ಸ್ವಾಮಿ ಅವರ ಕುಟುಂಬದಲ್ಲಿ ಯಾವ ರೀತಿ ತೊಂದರೆಗಳಾಗಲಿ ಅನಾರೋಗ್ಯಗಳೇ ಆಗಲಿ ಕರ್ತನೆ ಸ್ವಾಮಿ ನೀನು ಅವರಿಗೆ ಸಹಾಯ ಮಾಡು ಎಂದು ನಾ ಬೇಡ್ಕೊತಾ ಇದ್ದೇನೆ ತಂದೆಯಾದರೆ ಕರ್ತನೆ. ಹೌದು ಸ್ವಾಮಿ ಕರ್ತನೆ, ಸಭೆಯಲ್ಲಿರುವಂಥ ಪ್ರತಿಯೊಂದು ಯೌವನ ಮಕ್ಕಳಿಗಾಗಿ ನಾ ಬೇಡ್ಕೊತಾ ಇದ್ದೇನೆ ತಂದೆ. ಯೌವನ ಮಕ್ಕಳು ಕರ್ತನೆ ಸ್ವಾಮಿ ತಮ್ಮ ಜೀವಿತದಲ್ಲಿ ಕರ್ತನೆ ಸ್ವಾಮಿ ನಿನ್ನನ್ನು ಆತುಕೊಂಡು ಕರ್ತನೆ ಸ್ವಾಮಿ ನಿನ್ನನ್ನು ಆರಾಧಿಸುವಂತ ಒಂದು ಕೃಪೆಯನ್ನು ಅನುಗ್ರಹಿಸು ಎಂದು ನಾ ಬೇಡ್ಕೊತಾ ಇದ್ದೇನೆ ಸ್ವಾಮಿ. ಹೌದು ಕರ್ತನೆ, ವೃದ್ಧಾಪ್ಯದಲ್ಲಿರುವಂತಹ ತಂದೆ ತಾಯಿಗಳಿಗಾಗಿ ನಾ ಬೇಡ್ಕೊತಾ ಇದ್ದೇನೆ ಸ್ವಾಮಿ. ಕರ್ತನೆ, ಅವರು ಕೂಡ ಸ್ವಾಮಿ ಮುಪ್ಪಿನ ವಯಸ್ಸಿನಲ್ಲಿ ಕರ್ತನೆ ಸ್ವಾಮಿ ಅಪ್ಪ ತಂದೆ ಎಂದು ನೀನು ಕೂಗುವಾಗ ಕರ್ತನೆ ಸ್ವಾಮಿ ನೀನು ಅವರಿಗೆ ಸಹಾಯವನ್ನು ದೊರಕಿಸುವಂಥ ದೇವರು ನೀನಾಗಿದ್ದಿ ಕರ್ತನೆ, ಅದಕ್ಕಾಗಿ ನಿನಗೆ ಸ್ತೋತ್ರಪ್ಪ ಸ್ವಾಮಿ. ಹೌದು ಕರ್ತನೆ ಸ್ವಾಮಿ, ನಮ್ಮ ಸಭೆಯಲ್ಲಿ ನಡೀತಿರುವಂಥ ಪ್ರತಿಯೊಂದು
ಆರಾಧನೆಗಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ ಕರ್ತನೆ. ಹೌದು ಕರ್ತನೆ ಸ್ವಾಮಿ, ನಾ ಆರಾಧನೆ ನಡೆಯುವಂಥ ಪ್ರತಿಯೊಂದು ಪ್ರಸನ್ನತೆಗಳಿಗಾಗಿ ನಿನಗೆ ಸ್ತೋತ್ರ ರಾಜ. ಹೌದು ಕರ್ತನೆ ಸ್ವಾಮಿ, ನಮ್ಮ ಸಭೆಯಲ್ಲಿ ನಮ್ಮ ಸಭಾಪಾಲಕರನ್ನು ಆಶೀರ್ವದಿಸು, ಬಲಪಡಿಸು ಎಂಬ ನಾ ಬೇಡ್ಕೊಂತ ಇದ್ದೇನೆ ಕರ್ತನೆ ಸ್ವಾಮಿ. ಸಭೆಯನ್ನು ನಡೆಸಿಕೊಂಡು ಹೋಗುತ್ತಿರುವಾಗ ಕರ್ತನೆ ಅವರಿಗೊಂದು ಬಲವನ್ನು ದಯಪಾಲಿಸು ಎಂಬ ನಾ ಬೇಡ್ಕೊಂತ ಇದ್ದೇನೆ ಕರ್ತನೆ. ಹೌದು ಕರ್ತನೆ ಸ್ವಾಮಿ, ಕಷ್ಟದಲ್ಲಿರುವಂಥ ಪ್ರತಿಯೊಂದು ಮಕ್ಕಳನ್ನು ಕರ್ತನೆ ಸ್ವಾಮಿ ಅವ್ರ ಸಹಾಯವನ್ನು ನೀಗಿಸು ಎಂಬ ನಾ ಬೇಡ್ಕೊಂತ ಇದ್ದೇನೆ ಕರ್ತನೆ. ಹೌದು ಕರ್ತನೆ, ಶಾಲೆಗೆ ಹೋಗ್ತಿರೋಂಥ ನಿನ್ನ ಮಕ್ಕಳನ್ನು ಜ್ಞಾಪಕ ಮಾಡ್ಕೊಳ್ತೇವೆ ಕರ್ತನೆ ಸ್ವಾಮಿ. ಅವರು ಶಾಲೆಗೆ ಹೋಗುವಾಗಲೂ ಬರುವಾಗಲೂ ಕರ್ತನೆ ಸ್ವಾಮಿ, ನೀನು ಅವರ ಸಂಗಡ ಇದ್ದುಕೊಂಡು ಅವ್ರನ್ನ ಸುರಕ್ಷಿತವಾಗಿ ಬರುವಂಥ ಕೃಪೆಯನ್ನು ಅನುಗ್ರಹಿಸಬೇಕು ನಾ ಬೇಡ್ಕೊತ ಇದ್ದೇನೆ ಸ್ವಾಮಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ಕರ್ತನೆ ಮಕ್ಕಳು ನಿನ್ನ ವಾಕ್ಯದಲ್ಲಿ ಬೆಳೆಯಲಿ ಎಂದು ನಾ ಬೇಡ್ಕೊತ ಇದ್ದೇನೆ ಕರ್ತನೆ. ಅಪ್ಪ ತಂದೆ ಸ್ವಾಮಿ, ಇಲ್ಲಿವರೆಗೆ ನೀ ಕಾಯ್ದಿರುವಂಥ ತಂದೆಯಾದ ದೇವರು ನೀನಾಗಿದ್ದಿ ಕರ್ತನೆ ಸ್ವಾಮಿ. ಮುಂದೆ ನಡೆಸುವಂಥ ದೇವರು ಕೂಡ ನೀನಾಗಿದ್ದಿ ಕರ್ತನೆ ಸ್ವಾಮಿ. ಅಪ್ಪ ಸ್ವಾಮಿಯ ಆಲಯಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಒಂದು ವಾಕ್ಯವನ್ನು ಕೊಡಬರಲಿರುವಂಥ ಅಕ್ಕನನ್ನು ಕೂಡ ಸ್ವಾಮಿ ನೀನು ಆಶೀರ್ವದಿಸು, ಬಲಪಡಿಸು ಕರ್ತನೆ. ವಾಕ್ಯವನ್ನು ಹೊತ್ತುಕೊಂಡು ಬಂದಾಗ ಕರ್ತನೆ ಸ್ವಾಮಿ, ಕರ್ತನೆ ಆ ವಾಕ್ಯವನ್ನು ತಿಳಿದುಕೊಂಡು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಬಲವನ್ನು ಹೊಂದುವಂತೆ ಕೃಪೆಯನ್ನು ಅನುಗ್ರಹಿಸಬೇಕು ನಾ ಬೇಡ್ಕೊತಾ ಇದ್ದೇನೆ ಕರ್ತನೆ. ಅಪ್ಪ ಸ್ವಾಮಿ, ತಿರುಗೊಂದಾತ ಬೇಡ್ಕೊತಾ ಸ್ವಾಮಿ. ಈ ಚಿಕ್ಕ ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇಲೆ. ನಾವು ಹಾಡುವ ಸಂಗೀತದಲ್ಲಿ ಮಹಿಮಾ ಗೀತೆಗಳಲ್ಲಿ 135ನೇ ಹಾಡನ್ನು ಹಾಡಿಕೊಳ್ಳೋಣ. ಮಹಿಮಾ ಗೀತೆಗಳಲ್ಲಿ 135. ಮುಂದೆ ಹೋಗುವೆನು ನಾಯೇಸುವಿನೊಂದಿಗೆನೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂಸೆ ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು. ಹಿಂಸೆ ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು. ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ. ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ. ಮುಂದೆ ಹೋಗುವೆನು ನಾನೇಸುವಿನೊಂದಿಗೆನೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ನಾನು ಸಾವಿಗೆ ಹೆದರೇನು, ನಿತ್ಯ ಜೀವವನ ಪಡೆದೆ. ನಾನು ಸಾವಿಗೆ ಹೆದರೇನು, ನಿತ್ಯ ಜೀವವನ ಪಡೆದೆ. ನಾನಾತನಲ್ಲಿಯೇ ನಿತ್ಯ ಜೀವಿಸುವೆ ಆ ಗುರಿ ಮುಟ್ಟುವ ತನಕ. ನಾನಾತನಲ್ಲಿಯೇ ನಿತ್ಯ ಜೀವಿಸುವೆ ಆ ಗುರಿ ಮುಟ್ಟುವ ತನಕ. ಮುಂದೆ ಹೋಗುವೆನು ನಾನೇಸುವಿನೊಂದಿಗೆನೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ದೇವರ ವಾಕ್ಯ ಸಂದೇಶ ಕೇಳುವ ಪೂರ್ವದಲ್ಲಿ ಇನ್ನೊಂದು ಸಂಗೀತವನ್ನು ಹಾಡಿಕೊಳ್ಳೋಣ. ಮಹಿಮಾ ಸಂಗೀತಗಳಲ್ಲಿ 247ನೇ ಸಂಗೀತ. 140. ಈ ದಿನದ ಪ್ರತಿಯೊಂದು ಕ್ಷಣವು ನಿನ್ನ ನೆರಳಲ್ಲಿ ಕಳೆಯಬೇಕು. ಈ ದಿನದ ಪ್ರತಿಯೊಂದು ಕ್ಷಣವು ನಿನ್ನ ನೆನಪಲ್ಲಿ ಕಳೆಯಬೇಕು. ನನ್ನ ಬಾಯ ಮಾತು ಎಲ್ಲ
ಜನರನ್ನು ಸಂತೈಸಬೇಕು. ನನ್ನ ಬಾಯ ಮಾತು ಎಲ್ಲ ನೊಂದ ಮನವನ್ನು ಸಂತೈಸಬೇಕು. ಆರಾಧನೆ 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 ಪ್ರಿಯ ಯೇಸು ರಾಜನಿಗೆ, ಪವಿತ್ರಾತ್ಮ ದೇವರಿಗೆ. ಪ್ರಿಯ ಯೇಸು ರಾಜನಿಗೆ, ಪವಿತ್ರಾತ್ಮ ದೇವರಿಗೆ. ಶುಭ ಸಂದೇಶ ಭಾರವೊಂದೇ ನನ್ನ ಮೇಲಿನ ಹೊರೆಯಾಗಿರಲಿ. ಶುಭ ಸಂದೇಶ ಭಾರವೊಂದೇ ನನ್ನ ಮೇಲಿನ ಹೊರೆಯಾಗಿರಲಿ. ನನ್ನ ನಾಡ ಮೂಲೆ ಮೂಲೆಗೂ ನಿನ್ನ ನಾಮ ಕೇಳಿಸಲಿ. ನನ್ನ ನಾಡ ಮೂಲೆ ಮೂಲೆಗೂ ನಿನ್ನ ನಾಮ ಕೇಳಿಸಲಿ. ಆರಾಧನೆ 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 ಪ್ರಿಯ ಯೇಸು ರಾಜನಿಗೆ, ಪವಿತ್ರಾತ್ಮ ದೇವರಿಗೆ. ಪ್ರಿಯ ಯೇಸು ರಾಜನಿಗೆ, ಪವಿತ್ರಾತ್ಮ ದೇವರಿಗೆ. ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದ ಕರ್ತನೆ, ಈ ಮುಂಜಾನೆಯ ಸಮಯದಲ್ಲಿ ಒಂದು ಚಿಕ್ಕ ಹಿಂಡಾಗಿನ ಸಂಧಾನಕ್ಕೆ ಬರಲು ಅವಕಾಶ ಮಾಡಿಕೊಟ್ಟಿದ್ದೆ, ಅದಕ್ಕಾಗಿ ಸ್ತೋತ್ರ ಕರ್ತ. ಹೌದು ಕರ್ತನೆ, ನಿನ್ನ ಆಲಯಕ್ಕೆ ಬರುವಂಥದ್ದು, ವಾಕ್ಯ ಕೇಳುವಂಥದ್ದು, ಅದನ್ನು ಕೃಪೆ ಬಿಟ್ಟು ಮತ್ತೇನು ಇಲ್ಲ ಕರ್ತ. ಅಂಥ ಒಳ್ಳೆಯ ಒಂದು ಸೌಭಾಗ್ಯ ನಮಗೆ ಕೊಟ್ಟಿದ್ದೆ, ಅದಕ್ಕಾಗಿ ಸ್ತೋತ್ರ. ಈಗ ಕರ್ತನೆ, ಈ ಮುಂಜಾನೆ ಸಮಯದಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಳ್ತೇವಪ್ಪ. ಹೆಚ್ಚಿಸಿಕೊಳ್ಳುವಂಥ ಯಾವ ಅಂಶಗಳು ನಮ್ಮಲ್ಲಿಲ್ಲ. ಯಾಕೆಂದರೆ ಈ ದೇಹ, ಆತ್ಮ, ಪ್ರಾಣ ಎಲ್ಲವೂ ನೀನೇ ಕೊಟ್ಟದ್ದಪ್ಪ ಕರ್ತನೆ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ನಿನ್ನ ವಾಕ್ಯ ಹೇಳುತ್ತೆ, ಕಾಣಿಕೆಯಾಗಿ ನೀವು ನನಗೇನು ತರ್ತೀರಾ? ಬೆಳ್ಳಿ ನನ್ನದೇ, ಬಂಗಾರವು ನನ್ನದೇ ಅಂತ ಹೇಳಬೇಕಾದ್ರೆ ಕರ್ತನೆ, ನಿನಗೆ ಕೊಡುವಂಥದ್ದು ನಮ್ಮಲ್ಲಿ ಏನೂ ಇಲ್ಲಪ್ಪ. ಆದರೆ ಪರಿಶುದ್ಧವಾದಂತಹ ನಮ್ಮ ದೇಹ, ಆತ್ಮ, ಪ್ರಾಣನಿಗೆ ಅರ್ಪಿಸುವಂತೆ ಸಹಾಯ ಮಾಡು ಕರ್ತ. ಈಗೋ ಕರ್ತನೆ, ದಾಸಳಾಗಿ ನಿಂತುಕೊಂಡಿದ್ದೇನಪ್ಪ. ನನ್ನ ಆಯುಧವಾಗಿ ಉಪಯೋಗಿಸಿಕೋ, ನನ್ನ ಮೂಲಕ ಮಾತನಾಡು. ನೀವು ಮಹಿಮೆ ಹೊಂದಬೇಕು, ನಾನು ತಗ್ಗಿಸ್ಕೊಳ್ಬೇಕಪ್ಪ. ಈಗೋ ಕರ್ತನೆ, ಆರಾಧನೆ ಕೈಗೆ ಒಪ್ಪಿಸ್ತೇನೆ. ಹೌದು ಕರ್ತನೆ, ನಿಮ್ಮ ಚಿತ್ತ ಏನಿದೆಯೋ ಆ ವಾಕ್ಯವನ್ನು ದಯಪಾಲಿಸಿಕೊಡ್ರಿ, ಮಾತನಾಡ್ರಿ. ಕಠಿಣವಾದ ಹೃದಯಗಳು ಪರಿವರ್ತನೆ ಹೊಂದಿ ನಿಮ್ಮ ಒಂದು ರಾಜ್ಯದಲ್ಲಿ ನಾವು ಕಾಣಿಸಿಕೊಳ್ಳಿಕ್ಕಾವಂತೆ ಸಹಾಯ ಮಾಡಿರಿ. ಯೇಸುವಿನ ನಾಮದಲ್ಲಿ ತಗ್ಗಿಸಿಕೊಂಡು ಬೇಡಿ ಹೊಂದೇನೆ ಕರ್ತನೆ, ಆಮೇನ್. ಈ ಮುಂಜಾನೆಯ ಸಮಯದಲ್ಲಿ ದೇವರ ಅತಿ ಅಮೂಲ್ಯವಾದ ವಾಕ್ಯದ ಮನ್ನವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಂತಹ ಪ್ರಭುವಾದ ಯೇಸು ಕ್ರಿಸ್ತನಿಗೆ ಮೊಟ್ಟ ಮೊದಲಾಗಿ ವಂದಿಸುವಳಾಗಿದ್ದೇನೆ. ಈ ಅಮೂಲ್ಯ ಅವಕಾಶ ಕೊಟ್ಟಂತಹ ಈ ಸಭೆಯ ಸಭಾಪಾಲಕರಿಗೂ, ಸಭಾಪಾಲನಾ ಸಮಿತಿಗೂ ಹಾಗೂ ಸಭೆಯರ ತಮ್ಮೆಲ್ಲರಿಗೂ ನಾನು ಹೃದಯಾಂತರಾದ ವಂದನೆ ಸಲ್ಲಿಸುವಳಾಗಿದ್ದೇನೆ. ಪ್ರಿಯರೇ, ಈ ಒಂದು ಮುಂಜಾನೆಯ ಸಮಯದಲ್ಲಿ ದೇವರು ನನಗೆ ಕೊಟ್ಟಂಥ ವಿಷಯ ಡಿ ಎಡ್ಯುಕೇಷನ್ ಲೈಫ್ ಎಂಬುದಾಗಿ.
ಡಿ ಅಡಿಕೇಶನ್ ಲೈಫ್ ಅಂದರೆ ವ್ಯಸನ ಮುಕ್ತ ಜೀವಿತ ಎಂಬುದಾಗಿ, ವ್ಯಸನ ಮುಕ್ತ ಜೀವಿತ ಎಂಬುದಾಗಿ. ಹಾಗಾದರೆ ವ್ಯಸನ ಅಂದರೆ ಏನು? ವ್ಯಸನ ಅಂದರೆ ಮನುಷ್ಯನಿಗಿರುವಂತಹ ಕೆಟ್ಟ ಚಟಗಳು ಎಂಬುದಾಗಿ. ವ್ಯಸನ ಎಂಬುದಾಗಿ ಹೇಳುವಾಗ ಬ್ಯಾಡ್ ಹ್ಯಾಬಿಟ್ಸ್ ಎಂಬುದಾಗಿ. ಹಾಗಾದರೆ ಕ್ರೈಸ್ತರಾದ ನಾವು ವ್ಯಸನ ಮುಕ್ತ ಜೀವಿತವನ್ನು ಸಾಗಿಸುವುದು ಅತಿ ಅವಶ್ಯವಾಗಿದೆ. ಕೊಲಸ್ಸೆ 3:1-11 ಹೀಗೆ ಹೇಳುತ್ತೆ, ಪ್ರಿಯರೇ, ಭೂ ಸಂಬಂಧವಾದ ಸ್ವಭಾವ, ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆ, ಲೋಭ, ಕ್ರೋಧ, ಕೋಪ, ಮತ್ಸರ, ಬಾಯಿಂದ ಬರುವಂಥ ಪ್ರತಿಯೊಂದು ಕೆಟ್ಟ ಮಾತುಗಳು ಅದು ಡಿ ಅಡಿಕೇಶನ್ ಅಂದರೆ ವ್ಯಸನಗಳಾಗಿವೆ ಎಂಬುದಾಗಿ ನಾವು ನೋಡ್ಕೋತೇವೆ. ಪ್ರಿಯರೇ, ಈ ಮುಂಜಾನೆಯ ಮುಖ್ಯ ಪ್ರಸ್ತಾಪ ಏನೆಂದರೆ ಬ್ರೇಕಿಂಗ್ ಡಿ ಅಡಿಕೇಶನ್ ಅಂದರೆ ವ್ಯಸನದ ಬಂಧನವನ್ನು ಮುರಿದಂತಹ ಜೀವಿತ ಎಂಬುದಾಗಿ. ಹಾಗಾದರೆ ಇಂದು ಈ ಮುಂಜಾನೆಯ ಸಮಯದಲ್ಲಿ ನಾವು ಅನೇಕ ಕೆಟ್ಟ ಚಟಗಳ ಬಂಧನ ನಾವು ಕೂಡಿಕೊಂಡಿದ್ದೇವೆ. ಆದರೆ ನಾವು ಇವತ್ತು ಕ್ರೈಸ್ತರಾಗಿ ವ್ಯಸನ ಮುಕ್ತವಾದ ಜೀವಿತವನ್ನು ಹೇಗೆ ಸಾಗಿಸಬೇಕು, ಅದಕ್ಕೆ ನಾವು ಇರಬೇಕಾದ ಸಂಗತಿಗಳೆಂಬುದಾಗಿ ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ಪ್ರಿಯರೇ, ಮೊದಲನೇದಾಗಿ ವಾಕ್ಯ ಹೇಳುತ್ತೆ ನಾವು ಪರಿಶುದ್ಧರಾಗಿರಬೇಕು ಎಂಬುದಾಗಿ. ಹಾಗಾದರೆ ಪರಿಶುದ್ಧತೆಯಲ್ಲಿ ನಾವು 2 ರೀತಿಯ ಪರಿಶುದ್ಧತೆ ನೋಡ್ತೇವೆ. ಒಂದನೇದ್ದು ದೈಹಿಕ ಪರಿಶುದ್ಧತೆ, ಎರಡನೇದ್ದು ಆತ್ಮಿಕ ಪರಿಶುದ್ಧತೆ ಎಂಬುದಾಗಿ. ಹಾಗಾದರೆ ಮೊದಲನೇದಾಗಿ ನೋಡ್ಕೋತೇವೆ ನಾವು ದೈಹಿಕ ಪರಿಶುದ್ಧತೆಯಲ್ಲಿ ಯೇಸು ಹೇಳ್ತಾರೆ, ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು ಪರಿಶುದ್ಧರಾಗಿರಲೇಬೇಕು ಎನ್ನುವಂಥ ಒಂದು ಕಂಡೀಷನ್ ನಮಗಿದೆ. ಪ್ರಿಯರೇ, ಹೇಗೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಾಗ ಮಾನವನಾಗಿ ಬಂದರು, ಅವರು ಕೂಡ ದೇಹದಲ್ಲಿರುವಂಥ ಅನೇಕ ರೀತಿಯ ವ್ಯಸನಗಳಿದ್ವು. ಆದರೂ ಕೂಡ ಎಲ್ಲವನ್ನ ಜಯಿಸಿ ಈ ಲೋಕದಲ್ಲಿ ಆತನು ಪಾಪ ಮಾಡದೆ ಹೇಗೆ ಜೀವಿತ ಮಾಡಿದ್ನೋ ಹಾಗೆ ನಾವು ಕೂಡ ಪರಿಶುದ್ಧರಾಗಿರಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಪ್ರಿಯರೇ, ಆದ್ದರಿಂದ 1 ಕೊರಿಂಥ 6ನೇ ಅಧ್ಯಾಯದಲ್ಲಿ ಹೇಳುತ್ತೆ, ನಿಮ್ಮ ದೇಹಗಳು ಕ್ರಿಸ್ತನ ಅಂಗಗಳಾಗಿವೆ ಎಂಬುದಾಗಿ ನಿಮಗೆ ತಿಳಿಯದೋ ಎಂಬುದಾಗಿ ಪ್ರಶ್ನೆ ಮಾಡುತ್ತೆ. ನಾವು ಬಹಳ ಸಲ ಅನ್ಕೋತೀವಿ, ಇದು ನನ್ನ ದೇಹ, ನನ್ನ ದೇಹದ ಅಂಗಗಳು, ನಾನು ಹೇಗಾದರೂ ಯೂಸ್ ಮಾಡ್ಕೋಬೋದಂತ ಹೇಳ್ತೀವಿ. ಆದರೆ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ನೀವು ಕ್ರಿಸ್ತನ ದೇಹದ ಅಂಗಗಳಾಗಿದ್ದೀರಿ ಎಂಬುದಾಗಿ ನಿಮಗೆ ತಿಳಿಯದು ಎಂಬುದಾಗಿ ಹೇಳುವಾಗ ಅಲ್ಲಿ ಹೇಳುತ್ತೆ, ನಿಮ್ಮ ದೇಹ ನಿಮ್ಮದಲ್ಲ, ಅದು ಕ್ರಿಸ್ತನು ನಿಮ್ಮ ಪಾಪಮಯವಾದ ದೇಹವನ್ನ ತನ್ನ ರಕ್ತವನ್ನ ಕ್ರಯ ಕೊಟ್ಟು ತಗೊಂಡಿದ್ದಾನೆ, ಅದನ್ನ ಆತನು ಕೊಂಡುಕೊಂಡಿದ್ದಾನೆ, ಅದನ್ನ ಈ ಲೋಕದಲ್ಲಿ ನಿಮಗೆ ಕೊಟ್ಟಿದ್ದಾನೆ ಬಾಡಿಗೆಗೆ. ನೀವು ಅದನ್ನ ದೇವರಿಗೋಸ್ಕರವೇ ಉಪಯೋಗ ಮಾಡಬೇಕೆಂಬುದಾಗಿ ವಾಕ್ಯ ಹೇಳುತ್ತೆ. ಪ್ರಿಯರೇ, ಆದ್ದರಿಂದ ಹೇಳುತ್ತೆ, ನೀವು ಎಂದಿಗೂ ಜಾರತ್ವ ಮಾಡಬಾರದು, ಜಾರತ್ವಕ್ಕೆ ದೂರವಾಗಿ ಓಡಿ ಹೋಗಿರಿ ಎಂಬುದಾಗಿ ವಾಕ್ಯ ಹೇಳುತ್ತೆ. ಪ್ರಿಯರೇ, ಯಾಕೆಂದರೆ ನಾವು ವಾಕ್ಯದಲ್ಲಿ ನೋಡ್ತೇವೆ, ನಿಮ್ಮ ದೇಹ ಕ್ರಿಸ್ತನ ಆಲಯ, ನಿಮ್ಮ ಹೃದಯ ಕ್ರಿಸ್ತನ ಗರ್ಭಗುಡಿ ಎಂಬುದಾಗಿ. ಯಾರು ದೇವರ ಆಲಯವನ್ನ ಕೆಡಿಸ್ತಿರೋ ನಾನು ನಿಮ್ಮನ್ನ ಕೆಡಿಸ್ತೀನಿ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾನೆ. ಪ್ರಿಯರೇ, ಹಾಗಾದ್ರೆ ವಿಚಾರ ಮಾಡಿಕೊಳ್ಳೋಣ, ಇವತ್ತು ನಾನು ಯಾವ ರೀತಿಯಲ್ಲಿ ಜೀವನ ಮಾಡ್ತಾ ಇದ್ದೇನೆ? ನನ್ನ ದೇಹವನ್ನ ದೇವರಿಗೆ ಪರಿಶುದ್ಧವಾಗಿ ಇಟ್ಟಿದ್ದೇನಾ, ಅಥವಾ ಪಾಪಮಯವಾದ ಜೀವಿತ ನಾನು ಬಿದ್ದಿದ್ದೇನೆ ಅಂತ ವಿಚಾರ ಮಾಡೋದು ಅತ್ಯವಶ್ಯವಾಗಿದೆ. ಇವತ್ತು ನಾವು ಪಾಪಮಯ ಜೀವಿತ ನಡೆಸ್ತಿರುವುದಾದರೆ, ಇವತ್ತು ವಾಕ್ಯವನ್ನು ಕೇಳಿ ನಾವು ಸುಧಾರಿಸಿಕೊಂಡ್ರೆ ಮತ್ತೆ ನಾವು ನಿತ್ಯ ಜೀವಕ್ಕೆ ಹೋಗ್ತೇವೆ. ಪ್ರೇರಿ, ಆದರೆ ಅದೇ ಒಂದು ಪಾಪದ ಜೀವಿತವನ್ನು ಮುಂದುವರಿಸಿದ್ರೆ ವಾಕ್ಯ ಹೇಳುತ್ತೆ, ಸರ್ವನಾಶವಾಗಿ ಹೋಗುವಿರಿ ಎಂಬುದಾಗಿ. ಇದರ ಅರ್ಥ ನೀನಷ್ಟೇ ಅಲ್ಲ, ನಿನ್ನ ಗಂಡ, ನಿನ್ನ ಮನೆ, ನಿನ್ನ ಮಕ್ಕಳು, ನಿನ್ನ ಹೆಂಡತಿ ಸರ್ವನಾಶವಾಗಿ ಹೋಗುತ್ತೆ ಎಂಬುದಾಗಿ ಬೈಬಲ್ ನಮಗೆ ಎಚ್ಚರಿಕೆ ಕೊಡುತ್ತೆ. ಪ್ರಿಯರೇ, ಆದ್ದರಿಂದ ನಾವು ವಿಚಾರ ಮಾಡುವುದು ಬಹಳ ಅವಶ್ಯವಾಗಿದೆ. ಪ್ರಿಯರೇ, ಹಾಗಾದರೆ ಇವತ್ತು ನಾನು ಪರಿಶುದ್ಧಳಾಗಿದ್ದೇನಾ? ದೈಹಿಕ ಪರಿಶುದ್ಧ ಅಂತ ಇದೆಯಾ ಅಂತ ವಿಚಾರ ಮಾಡಬೇಕು. ಈ ದೈಹಿಕ ಪರಿಶುದ್ಧತೆ ಇದೆ ಅಲ್ರಿ, ಇದು ಜನರೇ ನಮಗೆ ನ್ಯಾಯ ತೀರ್ಪು ಮಾಡ್ತಾರೆ. ಯಾಕಂದ್ರೆ ದೈಹಿಕ ಅಪರಿಶುದ್ಧತೆ ಜನರಿಗೆ ಕಾಣಿಸುತ್ತೆ. ಜನರು ಹೇಳ್ತಾರೆ, ಇವನು ಸರಿ ಇಲ್ಲ, ಇವಳು ಸರಿ ಇಲ್ಲ, ಈ ಲೋಕದಲ್ಲಿ ಇವಳ ಜೀವಿತ ಸರಿ ಇಲ್ಲ ಎಂಬುದಾಗಿ ಜನರು ತೀರ್ಪು ಮಾಡುವಂತಹ ಒಂದು ಪರಿಶುದ್ಧತೆ ದೈಹಿಕ ಪರಿಶುದ್ಧತೆ ಎಂಬುದಾಗಿ ನೋಡ್ತೇವೆ. ಪ್ರಿಯರೇ, ನ್ಯಾಯಸ್ಥಾಪಕರ 13ನೇ ಅಧ್ಯಾಯ 5ನೇ ವಚನದಲ್ಲಿ ನೋಡ್ತೇವೆ, ಸಂಸೋನ ವಿಷಯದಲ್ಲಿ. ಸಂಸೋನ ಇನ್ನು ಗರ್ಭದಲ್ಲಿ ಇರುವಾಗಲೇ ದೇವದೂತನು ಬಂದು ಹೇಳ್ತಾನೆ ಸಂಸೋನ ತಾಯಿಗೆ, ಯೆಹೋವನ ದೂತನು ಬಂದು ಹೇಳ್ತಾನೆ, ಮಗನ ತಲೆಯ ಮೇಲೆ
ಕ್ಷೌರದ ಕತ್ತಿಯನ್ನು ಉಪಯೋಗಿಸಲೇಬಾರದು. ಅವನು ಹುಟ್ಟಿದಂದಿನಿಂದ ದೇವರಿಗೆ ಪ್ರತಿಷ್ಠಿತನಾಗಿರುವನು, ಇಸ್ರಾಯೇಲರನ್ನ ಫಿಲಿಷ್ಟಿಯರಿಂದ ಬಿಡಿಸೋನೆಂಬುದಾಗಿ. ನೋಡ್ರಿ, ತಾಯಿಯ ಗರ್ಭದಲ್ಲೇ ಪರಿಶುದ್ಧರಾಗಿ ಹುಟ್ಟಿದಂಥ ವ್ಯಕ್ತಿ ಸಂಸೋನ. ಅವನ ವಿಷಯದಲ್ಲಿ ನೋಡಬೇಕಾದ್ರೆ ಎಷ್ಟು ಬಲವುಳ್ಳವನಾಗಿದ್ದನಂತ ನೋಡ್ಬೇಕಾದ್ರೆ 25ನೇ ವಚನದಲ್ಲಿ ಯೆಹೋವನ ಆತ್ಮವು ಅವನಲ್ಲಿ ವಾಸ ಮಾಡ್ತಾ ಇತ್ತು. ಅವನು ಕೇವಲ ಒಂದು ಸಿಂಹವನ್ನ ಹೋತ ಮರಿಯನ್ನು ಎಂಬುದಾಗಿ ಕೈಯಿಂದ ಸೀಳು ಹಾಕ್ತಾ ಇದ್ದ. ಒಂದು ಕತ್ತಿ ದವಡೆಯಿಂದ ಸಾವಿರಾರು ಸೈನಿಕರನ್ನ ಕೊಂದು ಆ ಸೈನಿಕರ ರಾಶಿಯನ್ನ ಹಾಕ್ತಾನೆ. ಆ ಸ್ಥಳಕ್ಕೆ ರಾಮತ್ ಲೆಹಿ ಎಂಬುದಾಗಿ ಕರೀತಾರೆ. ಅದರ ಅರ್ಥ ದವಡೆಗಳ ಗುಡ್ಡ ಎಂಬುದಾಗಿ. ಕೇವಲ ಒಂದು ಕತ್ತೆ ಎಲುಬಿನಿಂದ ಸಾವಿರಾರು ಸೈನಿಕರನ್ನ ಕೊಲ್ತಾನೆ ಅಂದ್ರೆ ಎಷ್ಟೊಂದು ಅಭಿಷೇಕ ಉಳ್ಳಂತ ವ್ಯಕ್ತಿ ಆತನಾಗಿದ್ದ ಸಂಸೋನ ಅಂತ ವಿಚಾರ ಮಾಡೋಣ ಪ್ರಿಯರೇ. ಯೌವನಾವಸ್ಥೆಯಲ್ಲೂ ಕೂಡ ಆತನು ಎಷ್ಟೊಂದು ಶಕ್ತಿ ಬಲವನ್ನು ಹೊಂದಿ ಆತನು ಇಸ್ರಾಯೇಲನ್ನ ಕಾಪಾಡ್ತಾ ಇದ್ದ. ಫಿಲಿಷ್ಟಿಯರಿಗೆ ವಿರುದ್ಧವಾಗಿ ಆತನು ಕೆಲಸ ಮಾಡ್ತಾ ಇದ್ದ. ಆದರೆ ಯಾವಾಗ ಅವನು ದೆಲೀಲ ಎನ್ನುವಂತಹ ಒಬ್ಬ ಕೆಟ್ಟ ಸ್ತ್ರೀಯ ಸವಾಸ ಮಾಡ್ತಾನೋ ಅವನ ಪರಿಶುದ್ಧತೆ ಕಡಿಮೆ ಆಗ್ತಾ ಹೋಗುತ್ತೆ. ಅವನು ಯಾವಾಗ ದೆಲೀಲ ಹತ್ರ ಹೋಗ್ತಾನೋ ಅವಳು ದಿವಸ ಕೇಳ್ತಿರ್ತಾಳೆ, ನಿನ್ನ ಶಕ್ತಿ ಎಲ್ಲಿದೆ ಎಂಬುದಾಗಿ, ನಿನ್ನ ಶಕ್ತಿ ಎಲ್ಲಿದೆ ಎಂಬುದಾಗಿ. ಆದ್ರೆ ಆತನು 1 ಸಾರಿ ಸುಳ್ಳು ಹೇಳ್ತಾನೆ, 2 ಸಾರಿ ಸುಳ್ಳು ಹೇಳ್ತಾನೆ, 3ನೇ ಸಾರಿ ಅವಳ ಕಿರಿಕಿರಿಯನ್ನ ತಾಳಲಾರದೆ, ಅವಳ ಆ ಒಂದು ತೊಂದರೆಯನ್ನ ತಾಳಲಾರದೆ ಅವನು ಹೇಳ್ಬಿಡ್ತಾನೆ, ನನ್ನ ಜಡೆಯಲ್ಲಿ ನನ್ನ ಶಕ್ತಿ ಇದೆ ಎಂಬುದಾಗಿ. ಆ ಸ್ತ್ರೀ ಕೇವಲ 1,100 ಹಣಕ್ಕೋಸ್ಕರ 1,100 ಹಣವನ್ನು ಫಿಲಿಷ್ಟಿಯರಿಂದ ಪಡೆದು ಸಂಸೋನ ಒಪ್ಪಿಸಿಕೊಡ್ತಾಳೆ. ತನ್ನ ತೊಡೆಯ ಮೇಲೆ ಆತನ ಮಲಗಿಸಿಕೊಂಡು ಕ್ಷೌರಿಕನನ್ನ ಕರೆಸಿ ಆತನ 7 ಜಡೆಗಳನ್ನ ಕಟ್ ಮಾಡಿಬಿಡ್ತಾಳೆ. ಯಾವಾಗ 7 ಜಡೆ ಕಟ್ಟಾಗುತ್ತೋ ಪವಿತ್ರ ಆತ್ಮನ ಶಕ್ತಿ ಸಂಸೋನಿಂದ ಹೊರಟು ಹೋಯ್ತು ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಹಾಗಾದರೆ ಇವತ್ತು ನಮ್ಮ ದೇಹವನ್ನು ನಾವು ಕೆಡಿಸಿಕೊಳ್ಳುವಾಗ ಪವಿತ್ರ ಆತ್ಮ ದೇವರು ನಮ್ಮ ದೇಹವನ್ನು ಬಿಟ್ಟು ಹೋಗ್ತಾನೆ, ನಮ್ಮ ಜೀವಿತವನ್ನು ಬಿಟ್ಟು ಹೋಗ್ತಾನೆ. ಒಂದು ಸರಿ ಪವಿತ್ರ ಆತ್ಮ ದೇವರು ನಮ್ಮನ್ನು ಬಿಟ್ಟು ಹೋದ್ರೆ ನೀವೇನ್ ಮಾಡಿದ್ರು ಆತನು ಮತ್ತೆ ನಮ್ಮ ಜೀವಿತದಲ್ಲಿ ಬರೋದಿಲ್ಲ ಪ್ರಿಯರೇ. ಎಚ್ಚರವಾಗಿರೋದು ಅತ್ಯವಶ್ಯವಾಗಿದೆ. ಯಾವಾಗ ಸಂಸೋನ ತನ್ನ ಶಕ್ತಿಯನ್ನು ಕಳ್ಕೊಳ್ತಾನೆ, ಫಿಲಿಷ್ಟಿಯರು ಅವನನ್ನ ಕಟ್ಟಿ ಹಾಕ್ತಾರೆ, ನಾಯಿ ಅಂತ ಹೇಳ್ಕೊಂಡು ಹೋಗ್ತಾರೆ, ಕಣ್ಣುಗಳನ್ನ ಕಿತ್ತಾರೆ, ಬಹಳ ಭಯಾನಕವಾದ ಸಾವಿಗೆ ಆತನು ಒಳಗಾಗ್ತಾನೆ ಪ್ರಿಯರೇ. ವಾಕ್ಯ ಎಚ್ಚರಿಸುತ್ತೆ, ದೈಹಿಕವಾಗಿ ಪರಿಶುದ್ಧರಾಗಿರ್ರಿ, ನಿಮ್ಮ ದೇಹವನ್ನು ಕೆಡಿಸಿಕೊಂಡ್ರೆ ನಾನು ನಿಮ್ಮನ್ನು ಬಿಡುವುದಿಲ್ಲ ಎಂಬುದಾಗಿ ವಾಕ್ಯ ಹೇಳುತ್ತೆ ಪ್ರಿಯರೇ. ಎಚ್ಚರವಾಗಿರೋಣ. ಅಷ್ಟೇ ಅಲ್ಲದೆ ನಾವು ದಾವಿದನ ವಿಷಯದಲ್ಲಿ ನೋಡ್ತೇವೆ. ದಾವಿದ ಹುಟ್ಟಿನಿಂದಲೇ ದೈವಭಕ್ತನಾದಂಥ ವ್ಯಕ್ತಿ, ಕುರಿ ಸಾಕುವಾಗ ದೇವರ ಆರಾಧನೆ ಮಾಡುವಂಥ ವ್ಯಕ್ತಿ, ದೇವರ ವಾಕ್ಯದಲ್ಲಿ ನಂಬಿಕೆ ಇಟ್ಟಂತ ವ್ಯಕ್ತಿ, ಯಾವಾಗಲೂ ದೇವರ ವಾಕ್ಯವನ್ನು ಧ್ಯಾನಿಸುವಂತ ವ್ಯಕ್ತಿ. ಆತನು ಗೊಲ್ಯಾತನನ್ನ ಕೇವಲ ದೇವರ ವಾಕ್ಯದ ಮೂಲಕ ಜಯಿಸಿದ ವ್ಯಕ್ತಿ. ಗೊಲ್ಯಾತನಿಗೆ ಹೇಳ್ತಾನೆ, ನೀನಾದರೂ ಅನೇಕ ಶಸ್ತ್ರಗಳನ್ನು ಧರಿಸಿಕೊಂಡು ಬಂದಿದ್ಯಾ, ನಾನಾದರೂ ಯೆಹೋವನ ನಾಮದಲ್ಲಿ ನಿನ್ನ ಮುಂದೆ ಬಂದಿದ್ದೇನೆ ಅಂತ ಹೇಳುವಂತ ವ್ಯಕ್ತಿ. ಎಷ್ಟೊಂದು ಪರಿಶುದ್ಧಾತ ಜೀವಿತ ನಡೆಸಂತ ವ್ಯಕ್ತಿ. ಆದರೆ ಯಾವಾಗ ಆತನು ಅಬ್ಷಾಲೋಮನನ್ನು ನೋಡ್ತಾನೆ, ಕೆಟ್ಟ ಆಸೆ ಬರುತ್ತೆ, ಆಕೆ ಗಂಡನನ್ನ ಮೋಸ ಮಾಡಿ ಕೊಂಡು ಆಕೆನ ಮದುವೆ ಆಗ್ತಾನೆ. ಮದುವೆ ಆಗಿ ಆಕೆ ಮಗು ಆಗುತ್ತೆ. ಮಗು ಆಗೋ ತನಕನು ತನ್ನ ಪಾಪದ ಅರಿವು ಒಂದಾಗೋದಿಲ್ಲ. ಯಾವಾಗ ಅವನಿಗೆ ಪಾಪದ ಅರಿವಾಗುತ್ತೆ ಆಗ ದಾವಿದ ಹೇಳ್ತಾನೆ, ನಾನು ತಪ್ಪು ಮಾಡಿದೆ. ಆದ್ರೆ ನೋಡ್ರಿ, ದೇವರು ನೀನು ಹುಟ್ಟಿನಿಂದ ಇಲ್ಲಿ ತನಕ ನನ್ನ ಸೇವಕನಾಗಿದ್ದೆ, ನೀನು ಕ್ಷಮಿಸ್ಬಿಡ್ತೀನಿ ಹೋಗು ಅನ್ಲಿಲ್ಲ ರೀ ದೇವರು. ಅಬ್ಷಾಲೋಮಲ್ಲಿ ಹುಟ್ಟಿದ್ದ ಮಗ ಸತ್ತು ಹೋದ ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಆದರೆ ಯಾವಾಗ ದಾವಿದ ಪಶ್ಚಾತ್ತಾಪ ಪಡ್ತಾನೆ, ದೇವರ ಹತ್ರ ಬಿದ್ದು ಕಣ್ಣೀರಿಡ್ತಾನೆ, ದೇವರೇ ನನ್ನ ಬಿಟ್ಟು ಹೋಗ್ಬೇಡ, ನಿನ್ನ ಪವಿತ್ರಾತ್ಮ ಶಕ್ತಿ ನನ್ನ ತೆಗಿಬೇಡ, ಈಗೋ ಇನ್ಮೇ ನಾನು ಪಾಪ ಮಾಡೋದಂತ ಒಪ್ಕೊಳ್ತಾನೆ. ಬೈಬಲ್ ಸ್ಪಷ್ಟವಾಗಿ ಹೇಳುತ್ತೆ, ಮುಂದೆ ಎಂದು ದಾವಿದನು ಪಾಪ ಮಾಡಲೇ ಇಲ್ಲ ಎಂಬುದಾಗಿ. ದೇವರು ಮತ್ತೆ ಕರುಣೆ ಸುರಿಸ್ತಾನೆ. ಅದೇ ಅಬ್ಷಾಲೋಮಳಲ್ಲಿ ಸೊಲೊಮನ ಹುಟ್ಟಿ ಬರ್ತಾನೆ ಪ್ರಿಯರೇ. ಹಾಗಾದರೆ ಇವತ್ತು ನನ್ನ ಜೀವಿತ ಹೇಗಿದೆ? ನಾನು ದೈಹಿಕವಾಗಿ ಪರಿಶುದ್ಧಳಾಗಿದ್ದೇನಾ ಅಂತ ವಿಚಾರ ಮಾಡುವುದು ಬಹಳ ಅವಶ್ಯವಾಗಿದೆ ಪ್ರಿಯರೇ. ಆದ್ದರಿಂದ ವ್ಯಸನ ಮುಕ್ತ ಜೀವಿತ ನಡೆಸಬೇಕಾದ್ರೆ ನಾವು ದೈಹಿಕವಾಗಿ ಪರಿಶುದ್ಧವಾಗಿರಬೇಕು. ಇನ್ನು ಎರಡನೇದಾಗಿ ನೋಡ್ಕೋತೇವೆ, ದೈಹಿಕ ಪರಿಶುದ್ಧತೆಯಲ್ಲಿ ಮುಖ್ಯವಾದದ್ದು ದ್ರಾಕ್ಷಾರಸ ಸೇವನೆ ಎಂಬುದಾಗಿ. ಇದು ಕೂಡ ಜನರೇ ಡಿಸೈಡ್ ಮಾಡ್ತಾರೆ. ದ್ರಾಕ್ಷಾರಸ ಸೇವನೆ ಮಾಡೋನಿಗೆ ಹೆಸರಿಡ್ತಾರೆ, ಅವನೇನು ಬಿಡ್ರಿ ಸರಿ ಇಲ್ಲ, ದ್ರಾಕ್ಷಾರಸ ಸೇವನೆ ಮಾಡ್ತಾನೆ, ಅವನ ಕುಟುಂಬ ಸರಿ ಇಲ್ಲ. ಇದು ಕೂಡ ಜನರು ಡಿಸೈಡ್ ಮಾಡುವಂತಹ ಒಂದು ವ್ಯಸನ ಎಂಬುದಾಗಿ.
ಮೊದಲನೇ ವ್ಯಸನ ಯಾವನ್ನೋ ದೈಹಿಕ ಪುರುಷದಲ್ಲಿರ್ತೇವೆ, ಜನ ಡಿಸೈಡ್ ಮಾಡ್ತಾರೆ ಇವ್ರು ಸರಿ ಇಲ್ಲ ಅಂತ. ಎರಡನೇ ವ್ಯಸನ ದ್ರಾಕ್ಷಾರಸ ಸೇವನೆ, ಇಲ್ಲೂ ಕೂಡ ಜನ ಡಿಸೈಡ್ ಮಾಡ್ತಾರೆ ಇವಳು ಸರಿ ಇಲ್ಲ ಇವನು ಸರಿ ಇಲ್ಲ ಎಂಬುದಾಗಿ. ಯಾಕೆಂದರೆ ಎಫೆಸ 5:18 ಹೇಳುತ್ತೆ, ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ, ಅದರಿಂದ ಪಟಿಂಗತನ, ದಡ್ಡತನ, ಉಡಾಳತನ ಉಂಟಾಗುತ್ತೆ ಎಂಬುದಾಗಿ. ಹಾಗಾದರೆ ಇವತ್ತು ಆ ದೈಹಿಕವಾದ ಪುರುಷತೆ ನಾನಿದ್ದೇನಾ ಅಂತ ವಿಚಾರ ಮಾಡಿಕೊಳ್ಳುವುದು ಬಹಳ ಅವಶ್ಯವಾಗಿದೆ ಪ್ರಿಯರೇ. ಜ್ಞಾನೋಕ್ತಿ 21 ಹೇಳುತ್ತೆ, ದ್ರಾಕ್ಷಾರಸ ಸೇವಿಸುವವನು ಜನರ ಅಪಹಾಸ್ಯಕ್ಕೆ ಒಳಗಾಗ್ತಾನೆ, ಜಗಳ ಆಡ್ತಾನೆ, ಕೂಗಾಡ್ತಾನೆ, ಓಲಾಡ್ತಾನೆ, ಅಜ್ಞಾನಿ ಅಂತ ಅನಿಸ್ಕೊಳ್ತಾನೆ. ಯಾಕೆ ಬೇಕ್ರಿ ನಮ್ಗೆ ಈ ಜೀವಿತ? ಜನರಿಂದಲೇ ನಾವು ತುಚ್ಛೀಕರಿಸಲ್ಪಡ್ತೇವೆ. ನಮ್ಮ ಮುಂದೆ ಜನರು ಚಂದ ಮಾತಾದ್ರೂ ಕೂಡ ಹಿಂದೆ ಹೇಳ್ತಾರೆ ಇವನು ಸರಿ ಇಲ್ಲ ಇವಳು ಸರಿ ಇಲ್ಲ ಎಂಬುದಾಗಿ. ಆದರೆ ಜನರು ಕೊಡುವಂಥ ಡಿಸೈಡ್ಗಿಂತ ದೇವರು ಕೊಡುವಂಥ ಡಿಸಿಷನ್ ಬಹಳ ಮುಖ್ಯ ರೀ. ಆತ ನಮ್ಮ ನಾಶವೇ ಮಾಡಿಬಿಡ್ತಾನೆ ಎಂಬುದಾಗಿ ನೋಡ್ತೀವಿ. ನಾನು ಮಾಡಿದ ಪಾಪದಿಂದ ನನ್ನ ಕುಟುಂಬ ನಾಶ ಆಗುತ್ತೆ ಅಂತ ವಿಚಾರ ನನಗೆ ಇರಬೇಕು ಪ್ರಿಯರೇ. ಇದು ದೈಹಿಕವಾದಂಥ ವ್ಯಸನ ಎಂಬುದಾಗಿ. ಜ್ಞಾನೋಕ್ತಿ 23, 29, 30 ಬಹಳ ಚಂದಾಗಿ ಹೇಳುತ್ತೆ, ಪಾತ್ರೆಯಲ್ಲಿ ಕೆಂಪಗೆ ಥಳಥಳಿಸುವ ದ್ರಾಕ್ಷಾರಸದ ಮೇಲೆ ಕಣ್ಣಿಡಬೇಡ, ಅದು ಗಂಟಲೊಳಗೆ ಹೋಗಿ ಮೆಲ್ಲನೆ ಇಳಿದು ಹಾವಿನಂತೆ ಕಚ್ಚುತ್ತದೆ, ಹೌದು ನಾಗರ ಹಾಗೆ ಕಡಿಯುತ್ತದೆ, ಅಂದರೆ ನಿನ್ನ ದೇಹವನ್ನು ವಿಷಪೂರಿತ ಮಾಡುತ್ತದೆ. ಎಷ್ಟು ಚಂದ ಹೇಳ್ತ ನೋಡ್ರಿ ವಾಕ್ಯ. ಅದು ಕೆಂಪಗೆ ತಳಿಸುವಂತಹ ಒಂದು ರಸವನ್ನು ನೋಡಿ ಮೋಹಗಳು ಬೇಡ. ಬಾಯಲ್ಲಿ ಹೋಗ್ಬೇಕಾದ್ರೆ ರುಚಿ, ಗಂಟಲಲ್ಲಿ ಹೋಗ್ಬೇಕಾದ್ರೆ ವಿಷ, ದೇಹದಲ್ಲಿ ಹೋದ್ಮೇಲೆ ನಾಗರ ಹಾಗೆ ಕಚ್ಚುತ್ತದೆ. ನಾಗರ ವಿಷವನ್ನ ಬಿಡುತ್ತದೆ, ಕರಳು ಸುಟ್ಟೋಗುತ್ತೆ, ಕಿಡ್ನಿ ಫೇಲ್ ಆಗುತ್ತೆ, ಅನೇಕ ರೋಗಗಳು ಬರುತ್ತೆ, ಜನರ ಅಪಹಾಸ್ಯಕ್ಕೆ ಒಳಗಾಗ್ತೀಯ. ಇಂಥ ದೈಹಿಕ ಅಪರಿಶುದ್ಧತೆ ನಿನಗೆ ಬೇಕಾ ಅಂತ ವಾಕ್ಯ ನಮ್ಮನ್ನ ಕೇಳುತ್ತೆ ಪ್ರಿಯರಿ. ಯೆಶಾಯ 5:22 ಹೇಳುತ್ತೆ, ದ್ರಾಕ್ಷಾರಸ ಕುಡಿಯುವವ ದೇವರ ವಾಕ್ಯವನ್ನು ನಿರಾಕರಿಸ್ತಾನೆ, ಅಸಡ್ಡೆ ಮಾಡ್ತಾನೆ, ವಾಕ್ಯಕ್ಕೆ ಅವಿಧೇಯನಾಗ್ತಾನೆ, ಅಗ್ನಿ ನರಕಕ್ಕೆ ಹೋಗ್ತಾನೆ. ಎಷ್ಟು ಚೆನ್ನಾಗಿ ವಾಕ್ಯ ಹೇಳತ್ರಿ. ನಮಗೆ ಗೊತ್ತಿದೆ, ನಾವು ಅದನ್ನು ಹೇಳ್ತೇವೆ, ಆದರೆ ನಮ್ಮ ಜೀವಿತ ಹೇಗಿದೆ? ಯಾರು ದ್ರಾಕ್ಷಾರಸ ಸೇವನೆ ಮಾಡ್ತಾರೆ, ವಾಕ್ಯವನ್ನು ತಿರಸ್ಕರಿಸ್ತಾನೆ, ಅವಿಧೇಯನಾಗ್ತಾನೆ, ಅಗ್ನಿ ನರಕಕ್ಕೆ ಹೋಗ್ತಾನೆ. ಇದು ಕೂಡ ದೈಹಿಕ ವ್ಯಸನ ಎಂಬುದಾಗಿ. ಹಾಗಾದರೆ ಅಪರಿಶುದ್ಧತೆಯಲ್ಲಿ 2 ರೀತಿಯ ಅಪರಿಶುದ್ಧತೆ, ಒಂದು ದೈಹಿಕ ಅಪರಿಶುದ್ಧತೆ, ಒಂದು ಆತ್ಮಿಕ ಅಪರಿಶುದ್ಧತೆ. ದೈಹಿಕ ಅಪರಿಶುದ್ಧತೆ ಮೊದಲನೇದಾಗಿ ವ್ಯಭಿಚಾರ ಮಾಡುವಂಥದ್ದು, ಎರಡನೇದಾಗಿ ದ್ರಾಕ್ಷಾರಸ ಸೇವನೆ ಮಾಡುವಂಥದ್ದು. 2 ಜನರು ನಮ್ಮನ್ನು ಡಿಸೈಡ್ ಮಾಡ್ತಾರೆ, ಜನರೇ ನ್ಯಾಯ ತೀರ್ಪು ಮಾಡ್ತಾರೆ, ಆದರೆ ದೇವರ ನ್ಯಾಯ ತೀರ್ಪು ಬಹಳ ಕಠಿಣವಾಗಿರುತ್ತೆ ಎಂಬುದಾಗಿ. ಆದ್ದರಿಂದ ದಾನಿಯೇಲ 1:8 ನೋಡ್ತೇವೆ, ಅಲ್ಲಿ ಶದ್ರಕ್, ಮೇಷಗ, ಅಬೇದ್ನೆಗೋ ಮತ್ತು ದಾನಿಯೇಲನನ್ನ ಅರಸನ ಸನ್ನಿಧಿ ಸೇವಕರಾಗಿ ನೇಮಕ ಮಾಡ್ತಾರೆ. ಆಗ ಅರಸ ಹೇಳ್ತಾನೆ, ಇವರಿಗೆ ರಾಜನ ಊಟ ಕೊಡು, ಒಳ್ಳೆ ದ್ರಾಕ್ಷಾರಸ ಕೊಡು, ಇವರು ಚೆನ್ನಾಗಿ ಬೆಳಿಬೇಕು, ಇವರು ರಾಜನ ಸೇವಕರಾಗಬೇಕೆಂಬುದಾಗಿ. ಆಗ ದಾನಿಯೇಲ ಬಂದು ಹೇಳ್ತಾನೆ, ನಮಗೆ ಅಪರಿಶುದ್ಧವಾದಂತಹ ಅರಸನ ಆಹಾರ ಬೇಡ, ದ್ರಾಕ್ಷಾರಸವು ಕೂಡ ಬೇಡ, ನಾವು ಅದನ್ನು ಸೇವಿಸಿ ಅಪರಿಶುದ್ಧರಾಗಲಾರೆವು. ಎಷ್ಟು ಅಂತ ಹೇಳ್ತಾನೆ ನೋಡ್ರಿ ಅಮ್ಮ. ನಾವು ಈ ಆಹಾರವನ್ನು ಸೇರಿಸಿ ಅಪರಿಶುದ್ಧರಾಗಲಾರೆವು, ನಾವು ಪರಿಶುದ್ಧರಾಗೇ ಇರ್ತೇವೆ, ನಮಗೆ ಆ ರಾಜನ ಆಹಾರ ಬೇಡ, ಆ ದ್ರಾಕ್ಷಾರಸ ಬೇಡ ಎಂಬುದಾಗಿ. ಹಾಗಾದರೆ ಇವತ್ತು ಎಲ್ಲಿ ಅಪರಿಶುದ್ಧತೆ ಇದೆಯೋ, ಎಲ್ಲಿ ಕೆಟ್ಟತನ ಇದೆಯೋ ಅದನ್ನು ನೋಡಿ ನಾವು ದೂರ ಓಡಿ ಹೋಗಿರಿ ಎಂಬುದಾಗಿ ವಾಕ್ಯ ಹೇಳುತ್ತೆ. ಆದರೆ ಇವತ್ತು ಜಗತ್ತಾಗಿಲ್ಲ ರೀ. ಎಲ್ಲಿ ಕೆಟ್ಟತನ ಇದೆಯೋ, ಎಲ್ಲಿ ಅಪರಿಶುದ್ಧತೆ ಇದೆಯೋ ಅದು ಸಕ್ಕರೆ ಅಂತ ತಿಳ್ಕೊಳ್ತಾರೆ. ಅನೇಕ ಇರುವೆಗಳು ಬರುವಂತೆ ಅನೇಕ ಜನರಲ್ಲಿ ಹೋಗ್ತಾರೆ ನೋಡ್ರಿ. ಒಂದು ಸಕ್ಕರೆ ಪಾಕದಲ್ಲಿ ಇರುವೆ ಹೋಗುವಾಗ ಕಾಲು ಕೈ ಸಿಕ್ಕೊಳ್ಳುತ್ತೆ, ಅಲ್ಲೇ ಬಿದ್ದು ಒದ್ದಾಡಿ ಇರುವೆಗಳು ಸತ್ತು ಹೋಗ್ತಾವ್ರಿ. ಇವತ್ತು ಕೂಡ ಲೋಕದ ಆಕರ್ಷಣೆ ಬಹಳ ಚೆನ್ನಾಗಿ ಅನಿಸುತ್ತೆ, ಹೋದ್ಮೇಲೆ ಮತ್ತೆ ನಿಮ್ಮನ್ನು ಅದು ಬಿಡೋದಿಲ್ಲ ರೀ. ಅಲ್ಲಿ ನೀವು ಸಿಕ್ಕೊಂಡ್ರಿ ಅಂದರೆ ನೀವು ನಿಮ್ಮ ಕುಟುಂಬ ಸಮೇತವಾಗಿ ಸತ್ತು ಹೋಗ್ತೀರಾ ಎಂಬುದಾಗಿ ವಾಕ್ಯ ನಮಗೆ ಹೇಳುತ್ತೆ. ಹಾಗಾದರೆ ಇವತ್ತು ನಾನು ಯಾವ ವ್ಯಸನದಲ್ಲಿದ್ದೇನೆ ಅಂತ ವಿಚಾರ ಮಾಡುವುದು ಬಹಳ ಅವಶ್ಯಕತೆ ಆಗಿದೆ. ದೈಹಿಕ ವ್ಯಸನ ನಮ್ಮನ್ನು ಅಪರಿಶುದ್ಧರನ್ನಾಗಿ ಮಾಡುತ್ತೆ. ಒಂದು ಘಟನೆ ಹೀಗಿದೆ ರೀ ಪ್ರಿಯರೇ, ಇದು ನನ್ನ ಜೀವಿತದಲ್ಲಿ ಆದಂಥ ಘಟನೆ. ನಾನು 7th ಇದ್ದಾಗ ನನಗೊಬ್ಬ ಟೀಚರ್ ಇದ್ದರು, ಸರೋಜಿನಿ ಟೀಚರ್ ಎಂಬುದಾಗಿ. ಭಾಳ ಆಸ್ತಿ ಉಳ್ಳಂಥವ್ರು, ಭಾಳ ಸ್ಥಿತಿವಂತರವರು. ಒಂದು ಸಾರಿ ಅವ್ರ ಗಂಡ ತೀರ್ಕೊಂಡ್ರು ಅಂತ ವಿಷಯ ಬಂತು. ಯಾಕೆ ಅಂತ ವಿಚಾರ ಮಾಡಿದಾಗ, ಆಗ ನಾ ಸಣ್ಣ ಹುಡುಗಿದ್ದಾಗ ಗೊತ್ತಾಗಲಿಲ್ಲ, ಬಟ್ ಈಗ ಗೊತ್ತಾಯಿತು. ಏನಂದರೆ ಅವರನ್ನು ತೆಗೆದುಕೊಂಡು ಹೋಗಿ ಚೆನ್ನಾಗಿ ಕುಡಿಸಿ
ಎಲ್ಲ ಬಾಂಡ್ ಪೇಪರ್ಗೆ ಸೈನ್ ಮಾಡಿಸ್ಕೊಂಡು ಆ ಒಂದು ದ್ರಾಕ್ಷಾರಸದಲ್ಲಿ ವಿಷವನ್ನು ಹಾಕಿ ಆ ಮನುಷ್ಯನ ಕೊಂದರಿ. ಅಷ್ಟು ಆಸ್ತಿವಂತರಾದ ಟೀಚರ್ ಮತ್ತೆ ಟೀಚರ್ ಮಗಳು ಕೇವಲ ಒಂದು ದಿವಸದಲ್ಲಿ ಬೀದಿಗೆ ಬಂದರು, ಎಲ್ಲವನ್ನ ಕಳ್ಕೊಂಡ್ರು. ಗಂಡ ಮಾಡಿದ ತಪ್ಪು ಕುಟುಂಬ ಸಫರ್ ಆಯ್ತು ಪ್ರಿಯರೇ. ಹಾಗಾದ್ರೆ ಇವತ್ತು ನಾವು ವಿಚಾರ ಮಾಡಬೇಕು, ನಾನು ಪಾಪ ಮಾಡಿ ನಾನು ಒಬ್ಬಳೇ ಸರಿ ಅಂತ ತಿಳ್ಕೊಬಹುದು. ಇಲ್ಲ ಪ್ರಿಯರೇ, ನನ್ನ ಪಾಪ ಅದು ನನ್ನ ತಲೆಗೆ 1000 ತಲೆಯವರೆಗೆ ನನ್ನ ವಂಶದಲ್ಲಿ ಶಾಪವಾಗಿ ಬರುತ್ತೆ. ನಾನು ಮಾಡಿದ ಒಳ್ಳೆಯತನ 10,000 ತಲೆಯವರೆಗೆ ಆಶೀರ್ವಾದವಾಗಿ ಬರುತ್ತೆ ಅಂತ ವಿಚಾರ ಮಾಡಬೇಕಾದ್ರೆ ಇವತ್ತು ನಾನು ಯಾವ ವ್ಯಸನದಲ್ಲಿದ್ದೇನೆ ಅಂತ ವಿಚಾರ ಮಾಡೋದು ಬಹಳ ಅವಶ್ಯವಾಗಿದೆ ಪ್ರಿಯರೇ. ನಾನು ದೈಹಿಕವಾಗಿ ಕೆಟ್ಟು ಹೋಗಿದ್ದೇನಾ, ನನ್ನ ದೇವನ ದ್ರಾಕ್ಷಾರಸದಿಂದ ಕೆಡಿಸ್ತಾ ಇದ್ದೇನಾ ಅಂತ ವಿಚಾರ ಮಾಡೋಣ. ಹಾಗಾದರೆ ದೈಹಿಕವಾದ ಅಪರಿಶುದ್ಧತೆ ನಮ್ಮನ್ನ ವ್ಯಸನದಲ್ಲಿ ಬೀಳಿಸುತ್ತೆ, ನಮ್ಮ ಜೀವಿತವನ್ನು ಹಾಳು ಮಾಡುತ್ತೆ. ಇನ್ನು ಎರಡನೇದಾಗಿ ನೋಡ್ತೇವೆ ಪ್ರಿಯರೇ, ಅದು ಏನಪ್ಪಾ ಅಂದ್ರೆ ಆತ್ಮಿಕವಾದ ಅಪರಿಶುದ್ಧತೆ. ಈ ಆತ್ಮಿಕವಾದ ಅಪರಿಶುದ್ಧತೆ ಜನರಿಗೆ ಕಾಣಿಸೋದಿಲ್ರಿ, ಜನರಿಗೆ ಡಿಸೈಡ್ ಮಾಡೋದಿಲ್ರಿ, ಜನರಿಗೆ ನಾವು ಕೆಟ್ಟವರಿಗೆ ಗೊತ್ತಾಗೋದೇ ಇಲ್ರಿ. ಇದು ಆತ್ಮಿಕ ಅಪರಿಶುದ್ಧತೆ. ಇದು ಯಾರಿಗೆ ಗೊತ್ತಾಗುತ್ತಂದ್ರೆ ನನ್ನ ಮನಸ್ಸಾಕ್ಷಿಗೆ, ದೇವರಿಗೆ, ಇಬ್ಬರಿಗೆ ಗೊತ್ತಾಗುತ್ತೆ. ಇದು ಆತ್ಮಿಕ ಅಪರಿಶುದ್ಧತೆ. ಯಾರಿಗೂ ಗೊತ್ತಾಗೋದಿಲ್ಲ. ಜನ ಅಂತಾರೆ ಎಷ್ಟು ಒಳ್ಳೆಯವಳದಲ್ಲ, ಎಷ್ಟು ಒಳ್ಳೆಯವನದನ, ಎಷ್ಟು ಡಿಸೆಂಟ್ ಅದಾಳ ಅಂತೇಳಿ ಡಿಸೈಡ್ ಮಾಡ್ತಾರೆ. ಬಟ್ ಈ ಆತ್ಮಿಕ ಅಪರಿಶುದ್ಧತೆ ನನಗೆ ಮತ್ತು ನನ್ನ ದೇವರಿಗೆ ಮಾತ್ರ ಗೊತ್ತಾಗುವಂಥದ್ದು. ಇದು ಆತ್ಮಿಕ ಪರಿಶುದ್ಧತೆ, ಆತ್ಮಿಕವಾದಂಥ ವ್ಯಸನ ಎಂಬುದಾಗಿ ಪ್ರಿಯರೇ. ಹಾಗಾದರೆ ಇದು ನಾವು ನೋಡ್ಬೇಕಾದ್ರೆ ಹಿಂದಿನ ಕಾಲದ ದೇವದರ್ಶನ ಗುಡಾರ ಇತ್ತು. ದೇವದರ್ಶನ ಗುಡಾರದಲ್ಲಿ ಫಸ್ಟ್ ಬರೋದು ಗಂಗಾಳ ಎಂಬುದಾಗಿ. ಗಂಗಾಳ ಅಂದ್ರೆ ದೀಕ್ಷಾ ಸ್ನಾನಕ್ಕೆ ಹೋಲಿಕೆ ಆಗಿದೆ. ನೆಕ್ಸ್ಟ್ ಬರೋದು ಯಜ್ಞವೇದಿ ಎಂಬುದಾಗಿ. ಆ ಯಜ್ಞವೇದಿಯು ಶಿಲುಬೆಗೆ ಹೋಲಿಕೆ ಆಗಿದೆ. ನಂತರ ಬರುವುದು ಪರಿಶುದ್ಧ ಸ್ಥಳದಲ್ಲಿರುವಂತಹ ದೀಪಸ್ತಂಭ ಮತ್ತು ಮೇಜು ದೇವರ ವಾಕ್ಯಕ್ಕೆ ಹೋಲಿಕೆ ಆಗಿದೆ. ಧೂಪಾರತಿ ಅದು ಪ್ರಾರ್ಥನೆಗೆ ಹೋಲಿಕೆ ಆಗಿದೆ. ಹಾಗಾದರೆ ಇವತ್ತು ನನ್ನ ಆತ್ಮಿಕ ಜೀವಿತ ಪರಿಶುದ್ಧವಾಗಬೇಕಾದ್ರೆ ನಾನು ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರಬೇಕು, ಕ್ರಿಸ್ತನ ಶಿಲುಬೆಯನ್ನು ಹೊರುವವಳಾಗಿರಬೇಕು, ದೇವರ ವಾಕ್ಯ ಓದುತ್ತಾ ಅದರ ಪ್ರಕಾರ ನಡೆಯುತ್ತಾ ಪ್ರಾರ್ಥನಾ ವೀರಳಾಗಿರಬೇಕು. ಆಗ ಮಾತ್ರ ನಾನು ಆತ್ಮಿಕ ಪರಿಶುದ್ಧ ಹೊಂದಕ್ಕೆ ಸಾಧ್ಯ ಎಂಬುದಾಗಿ. ಹಾಗಾದರೆ ಇವತ್ತು ಆತ್ಮಿಕ ವ್ಯಸನಗಳು ಯಾವ ಅಂತ ನೋಡ್ಬೇಕಾದ್ರೆ ಬಹಳ ದೊಡ್ಡ ಲಿಸ್ಟ್ ಇದೆ ರೀ, ಅಷ್ಟೊಂದು ಹೇಳಕ್ಕಾಗಲ್ಲ. ಕೆಲವು ವಿಷಯಗಳನ್ನ ಮಾತ್ರ ನಾನು ಹೇಳ್ತೇನೆ. ಕೊಲೊಸ್ಸೆ 3:5 ಹೇಳುತ್ತೆ, ವಿಗ್ರಹಾರಾಧಕರಾಗಬೇಡ್ರಿ ಎಂಬುದಾಗಿ. ವಿಚಾರ ಮಾಡಿದಾಗ ನಮ್ಗೆ ಅನ್ಸುತ್ತೆ ವಿಗ್ರಹ ಅಂದೆ ಕಲ್ಲು, ಬೆಳ್ಳಿ, ಬಂಗಾರದ ಆರಾಧನೆ ಅಂತ. ಅಲ್ಲ ಪ್ರಿಯರೇ, ವಿಗ್ರಹ ಆರಾಧನೆ ಅಂತಂದ್ರೆ 1 ತಿಮೋಥೆಯ 1:9-10 ಹೇಳುತ್ತೆ, ಅಧರ್ಮಿಗಳು, ಅವಿಧೇಯತೆ, ಭಕ್ತಿಹೀನತೆ, ಪಾಪಿಷ್ಠತೆ, ದೇವ ಭಕ್ತಿ ಇಲ್ಲದಿರುವುದು, ಪ್ರಾಪಂಚಿಕತೆ, ತಂದೆ ತಾಯಿಗೆ ಹೊಡೆಯುವುದು, ನರಹತ್ಯೆ ಮಾಡುವುದು, ಜಾರತನ, ಪುರುಷಗಾಮಿತನ, ಸುಳ್ಳು ಹೇಳುವುದು, ಅಬದ್ಧತೆ, ಇವೆಲ್ಲವೂ ಕೂಡ ವಿಗ್ರಹ ಆರಾಧನೆ ಪ್ರಿಯರೇ. ನಾವು ಬಹಳ ಜನರಿಗೆ ತಪ್ಪಾಗಿ ವಿಚಾರ ಮಾಡ್ತೇವೆ. ವಿಗ್ರಹ ಆರಾಧನೆ ಅದು ನನ್ನ ಹೃದಯದಲ್ಲಿ ಇರುತ್ತೆ, ನನ್ನ ಜೀವಿತದಲ್ಲಿ ಫಾಲೋ ಆಗ್ತಾ ಇರುತ್ತೆ. ಯಾಕೆಂದರೆ ಒಂದನೇದಾಗಿದ್ರೆ ನೋಡ್ತೇವೆ ಮಾತು ಎಂಬುದಾಗಿ. ಮಾತು ಹೇಗಿರಬೇಕು? ವಾಕ್ಯ ಹೇಳುತ್ತೆ, ಮಾತು ಮುತ್ತಿನಂತೆ, ಒಂದು ಸಾರಿ ಒಡೆದರೆ ಮತ್ತೆ ಕೂಡ್ಸಕ್ಕಾಗೋದಿಲ್ರಿ. ಆದ್ದರಿಂದ ವಾಕ್ಯ ಹೇಳುತ್ತೆ, ನಿನ್ನಲ್ಲಿ ದುರ್ಭಾಷೆ ಇರಬಾರದು, ಕೆಟ್ಟ ಮಾತು ಇರಬಾರದು, ಸುಳ್ಳು ಮಾತು ಇರಬಾರದು, ಹೀಯಾಳಿಸುವ ಮಾತು, ಅಸಹ್ಯತನದ ಮಾತು, ಕುಚೋದ್ಯದ ಮಾತು, ಚಾಡಿ ಹೇಳುವ ಮಾತು, ಇತರರ ಕೀಳಾಗಿ ಕಾಣುವ ಮಾತು, ನಿನ್ನನ್ನು ಹೆಚ್ಚಿಸಿಕೊಳ್ಳುವಂತ ಮಾತು. ಯಾವಾಗ ಹೇಳೋದು ನಾ ಚಂದದಿನ್ರಿ, ನಾ ಸ್ಮಾರ್ಟ್ ಅದಿನ್ರಿ, ನಾ ಶಾಣೆ ಅದಿನ್ರಿ, ಇದು ಕೂಡ ದೇವರಿಗೆ ಒಪ್ಪಿಗೆ ಆಗದ ಮಾತು. ಇಂಥ ಮಾತು ನನ್ನ ಹತ್ರ ಇದ್ರೆ ಇದು ಆತ್ಮಿಕವಾದಂತಹ ಅಶುದ್ಧತೆ ಎಂಬುದಾಗಿ ವಾಕ್ಯ ಹೇಳ್ತೆ ಪ್ರಿಯರೇ. ಹಾಗಾದ್ರೆ ಇವತ್ತು ನನ್ನ ಮಾತು ಹೇಗಿದೆ? ಬೇರೆಯವ್ರನ್ನ ನೋಯಿಸುವಂತ ಮಾತಿದೆಯೋ? ಬೇರೆಯವ್ರನ್ನ ಹೀಯಾಳಿಸುವಂತ ಮಾತಿದೆಯೋ? ಬೇರೆಯವ್ರ ಬಗ್ಗೆ ಚಾಡಿ ಹೇಳುವಂತ ಮಾತಿದೆಯೋ? ನನ್ನನ್ನು ಹೆಚ್ಚಿಸಿಕೊಳ್ಳುವಂತ ಮಾತಿದೆಯೋ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಬೇಕು. ಈ ಡಿಸಿಷನ್ನ ಮಾಡೋದು ನನ್ನ ಆತ್ಮ ಮತ್ತು ದೇವರು ಮಾತ್ರ ರೀ, ಬೇರೆ ಯಾರು ಇದನ್ನು ಮಾಡಕ್ಕೆ ಆಗೋದಿಲ್ಲ. ಇನ್ನು ಎರಡನೇ ಆತ್ಮಿಕ ವ್ಯಸನ ಯಾವುದಂದ್ರೆ ಅಹಂಕಾರ. ಈ ಅಹಂಕಾರ ಭಯಂಕರವಾದಂಥ ವ್ಯಸನ ಪ್ರಿಯರೇ. ಯಾಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಒಂದು ಅಹಂಕಾರ ಇರುತ್ತೆ, ನಾನು ಅನ್ನುವಂಥ ಅಹಂಕಾರ. ಅದಕ್ಕೆ ಒಂದು ಕಡೆ ಕನಕದಾಸರ ಒಂದು ಕಥೆಯಲ್ಲಿ ಹೇಳ್ತಾರೆ, ಅಲ್ಲಿ ಹೇಳ್ತಾರೆ ಕನಕದಾಸರು, ನಾನು ಹೋದರೆ ಹೋಗಬಹುದು ಪರಲೋಕಕ್ಕೆ ಎಂಬುದಾಗಿ. ಇದರ ಅರ್ಥ ನಾನು ಹೋಗ್ತೀನಿ ಅಂತಲ್ಲ, ನಾನು ಅನ್ನೋ ಅಹಂಕಾರ ಯಾರ ಹತ್ರ ಇರೋದಿಲ್ವೋ ಅವರು ಪರಲೋಕ ರಾಜ್ಯಕ್ಕೆ ಹೋಗ್ತಾರೆ ಅಂತ ವಾಕ್ಯ ಹೇಳುತ್ತೆ. ಹಾಗಾದರೆ ಅಹಂಕಾರ ಇದರಲ್ಲಿರುವಂಥ ವಿಗ್ರಹಾರಾಧನೆ ಎಂಬುದಾಗಿ ನಾವು ನೋಡ್ತೇವೆ. 2ನೇ ಪೂರ್ವವೃತ್ತಾಂತ ಕಾಲ
26, 16, 17 ನೋಡ್ತೇವೆ. ಅಲ್ಲಿ ಒಬ್ಬ ಅರಸ ಬರ್ತಾನೆ, ಅವನ ಹೆಸರು ಉಜ್ಜೀಯನು ಎಂಬುದಾಗಿ. ಆ ಉಜ್ಜೀಯ ಒಂದು ಸುಂದರವಾದ ಆಲಯನ ಕಟ್ಟಿಸ್ತಾನೆ. ಎಲ್ಲ ಆಲಯದಲ್ಲಿ ಬೇಕಾದ ಸಾಮಾನುಗಳನ್ನು ಜೋಡಿಸ್ತಾನೆ. ಬಹಳ ಚಂದವಾದ ಆಲಯನ ಕಟ್ಟಿಸ್ತಾನೆ. ಅವನು ಮಲ್ಕೊಂಡಾಗ ರಾತ್ರಿ ಹೊತ್ತಲ್ಲಿ ಅವನ ಹೃದಯದಲ್ಲಿ ಅಹಂಕಾರ ಬಂತು, ಸೊಕ್ಕು ಬಂತು. ಬೆಳಿಗ್ಗೆ ಆಲಯಕ್ಕೆ ಬರ್ತಾನೆ, ಸುಂದರವಾದ ಆಲಯ ನೋಡ್ತಾನೆ. ನಾನು ಕಟ್ಟಿಸಿದ ಆಲಯ, ನನ್ನ ಆಲಯ ಎಂಬುದಾಗಿ ವಿಚಾರ ಮಾಡ್ತಾನೆ. ಅಲ್ಲಿ ಯಾಜಕರು ಧೂಪಾರತಿ ಹಾಕೋದಕ್ಕೋಸ್ಕರ ನಿಂತಿರ್ತಾರೆ. ಬರ್ತಾನೆ, ಯಾಜಕರ ಕೈಯಿಂದ ಧೂಪಾರತಿನ ಕಸ್ಕೋತಾನೆ. ನಾನು ಧೂಪವನ್ನು ಹಾಕ್ತೀನಿ ಅಂತ ಹೇಳ್ಬೇಕಾದ್ರೆ ಯಾಜಕರು ಹೇಳ್ತಾನೆ, ರಾಜರೇ ಇದು ನಿನ್ನ ಕೆಲಸ ಅಲ್ಲ, ಇದು ಯಾಜಕರ ಕೆಲಸ ಅಂತ ಹೇಳ್ಬೇಕಾದ್ರೆ ನೀನೇನು ಹೇಳ್ತೀಯ ನನಗೆ? ನಾನು ಕಟ್ಟಿಸಿದ ಆಲಯ, ನಾನು ಮಾಡಿದಂತಹ ಆಲಯ, ಧೂಪಾರತಿ ಹಾಕಿ ನನಗೆ ಅಧಿಕಾರ ಇಲ್ಲವೋ ಎಂಬುದಾಗಿ ಹೇಳಿ ಧೂಪಾರತಿಯನ್ನು ಕಸ್ಕೊಳ್ತಾನೆ ಯಾಜಕರಿಂದ. ಅದೇ ಕ್ಷಣದಲ್ಲಿ ವಾಕ್ಯ ಹೇಳುತ್ತೆ, ಅದೇ ಕ್ಷಣದಲ್ಲಿ ಅವನ ಹಣೆಯಲ್ಲಿ ಕುಷ್ಠ ಕಾಣಿಸಿಕೊಂಡಿತ್ತು ಎಂಬುದಾಗಿ. ನೋಡ್ರಿ ಪ್ರಿಯರೇ, ದೊಡ್ಡ ಆಲಯವನ್ನ ಕಟ್ಟಿಸ್ದ, ಎಲ್ಲವನ್ನ ಮಾಡ್ದ. ಯಾವಾಗ ನಾನು ಅನ್ನೋ ಅಹಂಕಾರ ಬಂತು, ಅದೇ ಕ್ಷಣದಲ್ಲಿ ಅವನ ಹಣೆಯಲ್ಲಿ ಕುಷ್ಠ ಕಾಣಿಸಿಕೊಂಡಿತು. ಅವನ ಆಲಯದಿಂದಲ್ಲ, ಆ ಪ್ರದೇಶದಿಂದಲ್ಲ, ಆ ಇಡೀ ಜಾಗದಿಂದ ಆತನ ದೂರವಾದ, ಸಾಯುವ ತನಕ ಒಂಟಿಗನಾಗಿ ಊರು ಬಿಟ್ಟು ಹೊರಗಡೆ ಇರಬೇಕಾಯ್ತು. ಪ್ರಿಯರೇ, ವಿಚಾರ ಮಾಡಿಕೊಳ್ಳೋಣ, ನನ್ನಲ್ಲಿ ಅಂತಹ ಅಹಂಕಾರ ಇದೆಯಾ? ನಮ್ಮಲ್ಲಿ ಅಹಂಕಾರ ಇರುವುದಾದ್ರೆ ದೇವರೇ ನಮ್ಮನ್ನು ಶಿಕ್ಷಿಸ್ತಾನೆ. ಈ ಒಂದು ಅಪರಾಧ ದೇವರಿಗೆ ಮತ್ತು ನನ್ನ ಮನಸ್ಸಾಕ್ಷಿಗೆ ಮಾತ್ರ ಗೊತ್ತಾಗುವಂಥದ್ದಾಗಿದೆ. ಹಾಗಾದರೆ ಇವತ್ತು ನನ್ನಲ್ಲಿ ಅಹಂಕಾರ ಅನ್ನೋ ವ್ಯಸನ ಇದೆಯಾ? ವಿಚಾರ ಮಾಡಿಕೊಳ್ಳೋಣ. ನಮ್ಮೂರನೇದಾಗಿ ನೋಡ್ತೇವೆ, ಮೋಸ ಮಾಡುವಂಥದ್ದು. ಇದು ಬಹಳಷ್ಟು ಕೆಟ್ಟವಾದಂತಹ ವ್ಯಸನ ಪ್ರಿಯರೇ. ಬಹಳ ಜನರಿಗೆ ನಾವು ಮೋಸ ಮಾಡ್ತೇವೆ. ಬಹಳ ಸುಂದರವಾದ ಮಾತು, ಆಕರ್ಷಣೀಯವಾದ ಮಾತು. ಇದು ನೋಡ್ರಿ, ಎಷ್ಟು ಕಡೆ ಹಣವನ್ನ ಸುಲಿಗೆ ಮಾಡ್ತಾ ಇದ್ದಾರೆ. ನೀವು ಅಲ್ಲಿ ದುಡ್ಡು ಹಾಕ್ರಿ, ದುಡ್ಡು ಕೊಡ್ತೀವಿ, 1 ಪಟ್ಟು ಹಾಕ್ರಿ 10 ಪಟ್ಟು ಕೊಡ್ತೀವಿ, ಎಂತ ಸ್ಮೂತ್ ಆದ ಮಾತನ್ನ ಹೇಳುವಂತಹ ಜನರಿದ್ದಾರೆ. ಹಾಗಾದ್ರೆ ಮೋಸ ಮಾಡುವಂಥದ್ದು. ಈಜೆಬೆಳ ವಿಷಯದಲ್ಲಿ ನೋಡ್ತೇವೆ, ಈಜೆಬೆಳು ಮೋಸ ಮಾಡಿದಳು ಎಂಬುದಾಗಿ. ಈಜೆಬೆಳ ಗಂಡನಾದ ಅರಸನ್ನು ಬಂದು ಮುಖ ಸಪ್ಪು ಮಾಡಿ ಕೂತ್ಕೋತಾರೆ. ಆಗ ಈಜೆಬೆಳ ಕೇಳ್ತಾಳೆ, ಯಾಕೆ ಮುಖವನ್ನು ಸಪ್ಪಿಗೆ ಮಾಡ್ಕೊಂಡಿದ್ಯಾ ಅಂತ ಕೇಳ್ದಾಗ ಹೇಳ್ತಾನೆ ಅವನು, ನನಗೆ ನಾಬೋತನ ತೋಟ ಬೇಕು. ಅರಮನೆಯ ಪಕ್ಕದಲ್ಲಿ ಒಂದು ಸಣ್ಣ ತೋಟ ರೀ, ನಾಬೋತನ ತೋಟ. ನಾನು ಹೋಗಿ ನಾಬೋತನ ಕೇಳಿದೆ, ನಿನ್ನ ಈ ಒಂದು ತೋಟವನ್ನು ಕೊಟ್ಬಿಡು, ನಾನು ಅದನ್ನ ಹಣ್ಣಿನ ತೋಟವನ್ನಾಗಿ ಮಾಡ್ತೀನಂತ. ನಾಬೋತ ಹೇಳ್ದ, ನಾ ತೋಟವನ್ನ ಕೊಡೋದಿಲ್ಲ, ನಮ್ಮ ಪೂರ್ವಜರಿಂದ ಬಂದಂತ ತೋಟ ಅದು, ನಾನು ಕೊಡೋದಿಲ್ಲ ಅಂತ ಹೇಳ್ದ. ನಾನು ಅವನು ಹೇಳಿದೆ, ಈ ತೋಟದ ಬದಲಾಗಿದ್ರೆ 10% ಭೂಮಿ ನಾನು ನಿನ್ನ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಅವನು ಒಪ್ಪಲಿಲ್ಲ. ಅದಕ್ಕೆ ನನ್ನ ಮನಸ್ಸು ನೋವಾಗೈತಿ ಅಂತ ಹೇಳಿದ ತಕ್ಷಣ, ನಿಜವಾದ ಒಳ್ಳೆ ಹೆಂಡತಿ ಆಗಿದ್ರೆ ಏನ್ ಹೇಳ್ಬೇಕಾಗಿತ್ರಿ? ಅಲ್ಲ ರಾಜ, ಇಷ್ಟು ದೊಡ್ಡ ಅರಮನೆ ಐತೆ, ಇಷ್ಟೊಂದು ಭೂಮಿ ಐತೆ, ನಮ್ಗೆ ಯಾಕೆ ಆ ತೋಟ ಬೇಕು? ಹೋಗ್ಲಿ ಬಿಡು ಅಂತ ಹೇಳ್ಬೇಕಾಗಿತ್ತು. ಆದ್ರೆ ಈಜೆಬೆಳು ಮಾಡಿದ ಕೆಲಸ ಏನ್ರಿ? ಆಕೆ ಹೊರಗಡೆ ಹೋಗ್ತಾಳೆ, 2 ಸಾಕ್ಷಿಯನ್ನು ರೆಡಿ ಮಾಡ್ತಾಳೆ, ನಾಬೋತನ್ನ ಕರೆಸ್ತಾಳೆ. ನಾಬೋತನು ದೇವರ ವಿರುದ್ಧವಾಗಿ ಸಾಕ್ಷಿ ಹೇಳಿದ್ದಾನೆ, ಅರಸನ ವಿರುದ್ಧವಾಗಿ ಸಾಕ್ಷಿ ಹೇಳಿದ್ದಾನೆ ಅಂತ ಹೇಳಿದ ತಕ್ಷಣ ಜನರು ಅವನ ಕಲ್ಲೆಸ್ತುಕೊಳ್ತಾರೆ, ಅವನನ್ನ ಸಾಯಿಸ್ತಾಳೆ, ಮೋಸ ಮಾಡ್ತಾಳೆ. ಬಂದು ಹೇಳ್ತಾಳೆ ತನ್ನ ಗಂಡನಿಗೆ, ಹೋಗು, ತೋಟ ನಿನ್ನದಾಯಿತು ಅಂತ. ನೋಡ್ರಿ, ಒಂದು ತೋಟಕ್ಕೋಸ್ಕರ ಒಂದು ಜೀವವನ್ನೇ ತೆಗೆದುಕೊಂಡು ಮೋಸ ಮಾಡ್ತಾಳೆ. ಇದು ಯಾರಿಗೆ ಗೊತ್ತು? ಈಜೆಬೆಳಿಗೆ ಗೊತ್ತು, ದೇವರಿಗೆ ಗೊತ್ತು. ಈಜೆಬೆಳ ಅಂತೆ ಏನಾಯ್ತು ಅಂತ ನೋಡ್ಬೇಕಾದ್ರೆ, ಈಜೆಬೆಳು ಮೇಲಿನ ಧೂಳಲ್ಪಡ್ತಾಳೆ. ಆಕೆ ರಕ್ತ ಗೋಡೆಗೆ ಸಿಡಿಯುತ್ತೆ, ಕುದುರೆಗಳಿಗೆ ಸಿಡಿಯುತ್ತೆ, ಕುದುರೆಗಳು ಅವಳನ್ನ ಹಾಕಿ ತುಳಿತಾವೆ, ಕುದುರೆ ತುಳಿತಕ್ಕೆ ಒಳಗಾಗ್ತಾಳೆ. ಸೈನಿಕರು ಬಂದು ಆಕೆ ಬಾಡಿ ತೊಳಗೆ ಬಂದಾಗ ಆಕೆ ಬಾಡಿ ಇರೋದೇ ಇಲ್ರಿ, ಅಲ್ಲಿ ಕೇವಲ ಕೈಕಾಲುಗಳು ರುಂಡ ಅಷ್ಟೇ ಇರುತ್ತೆ. ಅವ್ರು ಅದನ್ನ ತೆಗೆದುಕೊಂಡೋಗಿ ಇದನ್ನ ಏನ್ ಮಾಡೋದು ತಗೊಂಡು ಎಲ್ಲಿ ಚೆಲ್ತಾರೆ ಗೊತ್ತೇನ್ರಿ? ಆಕೆ ಮೋಸ ಮಾಡಿ ತಗೊಂಡಿರ್ತಾರ ತೋಟ, ಅಲ್ಲೇ ಚೆಲ್ತಾರೆ. ನಾಯಿಗಳು ಬಂದು ಆಕೆನ ತಿಂತಾವೆ. ಹಾಗಾದ್ರೆ ನನ್ನ ಇಷ್ಟು ಕೀಳಾದ ಜೀವಿತಕ್ಕೆ ಕಾರಣ ಯಾರು? ನನ್ನಲ್ಲಿರುವಂಥ ಮೋಸ್ತನ ಅಲ್ವಾ? ವಿಚಾರ ಮಾಡಿಕೊಳ್ಳೋಣ. ದೇವರ ನ್ಯಾಯ ತೀರ್ಪು ಬಹಳ ಕಠಿಣವಾಗಿರುತ್ತೆ ಪ್ರಿಯರೇ. ಜನರ ನ್ಯಾಯ ತೀರ್ಪು ಅದು ಇವತ್ತಿರುತ್ತೆ, ನಾಳೆ ಹೋಗ್ಬೋದು. ಆದರೆ ದೇವರ ನ್ಯಾಯ ತೀರ್ಪು ನನ್ನಿಂದ ಹಿಡಿದು ನನ್ನ ಎಲ್ಲ ವಂಶವನ್ನ ಸುತ್ತಿ ಶಾಪಕ್ಕೆ ಒಳಗಾಗಿ ಸುಟ್ಟು ಬಿಡುವಂಥದ್ದಾಗಿದೆ. ಎಚ್ಚರವಾಗಿರೋದು ಅತಿ ಅವಶ್ಯವಾಗಿದೆ ಪ್ರಿಯರೇ. ಹಾಗಾದ್ರೆ ಇವತ್ತು ಆತ್ಮಿಕ ವ್ಯಸನಗಳು ನನ್ನಲ್ಲಿ ಇದೆಯಾ ಅಂತ ವಿಚಾರ ಮಾಡಬೇಕು. ಇನ್ನು ಮುಖ್ಯವಾದ ಆತ್ಮಿಕ ವ್ಯಸನ ಹಣದ ಆಸೆ.
ಹಣದ ಆಸೆ ಸಕಲ ಪಾಪಗಳಿಗೆ ಮೂಲ ಎಂಬುದಾಗಿ ವಾಕ್ಯ ಹೇಳುತ್ತೆ ಪ್ರಿಯರೇ. ಅನನ್ಯ ಸಫರಳ ವಿಷಯದಲ್ಲಿ ನೋಡ್ತೇವೆ, ಯೇಸು ಸ್ವಾಮಿ ತೀರ್ಕೊಂಡಿದ್ದಾರೆ, ಪುನರುತ್ಥಾನ ಹೊಂದಿದ್ದಾರೆ. ಯೇಸು ಸ್ವಾಮಿ ಪುನರುತ್ಥಾನ ಹೊಂದ ಮೇಲೆ ಆತನ ಶಿಷ್ಯರು ಬಲ ಹೊಂದಿದ್ದಾರೆ, ವಾಕ್ಯವನ್ನು ಸಾರ್ತಾ ಇದ್ದಾರೆ. ಅಂತ ಸಮಯದಲ್ಲಿ ಅನೇಕ ಜನರು ಬಂದು ಅಪೊಸ್ತಲರ ಪಾದದ ಬಳಿ ಕಾಣಿಕೆಯನ್ನ ಇಡ್ತಾರೆ. ಆಗ ಅನನ್ಯ ಸಫರ್ ವಿಚಾರ ಮಾಡ್ತಾರೆ, ಎಲ್ಲರೂ ಕಾಣಿಕೆ ಕೊಡ್ತಾ ಇದ್ದಾರೆ, ನಾವು ಕಾಣಿಕೆ ಕೊಡೋಣ ಅಂತೇಳಿ ತಮ್ಮ ಒಂದು ಹೊಲವನ್ನ ಮಾರ್ತಾರೆ. ಮಾರಿ ದುಡ್ಡು ತಗೊಂಡ್ಬರ್ತಾ ಇರ್ತಾರೆ. ಆಗ ಸಫರ್ ಹೇಳ್ತಾಳೆ, ಯಾಕೆ ಅಷ್ಟು ಹಣ ಕೊಡ್ಬೇಕು, ಒಂದು ಭಾಗವನ್ನ ಮುಚ್ಚಿಟ್ಟುಕೊಳ್ಳೋಣ. ನೋಡ್ರಿ, ಹೊಲ ನಿಂದೆ, ಹಣ ನಿಂದೆ, ನೀ ಕೊಡೋ ಅವಶ್ಯಕತೆ ಇರಲಿಲ್ಲ. ಕೊಡಂಗಿದ್ರೆ ಪೂರ್ಣ ಹೃದಯದಿಂದ ಕೊಡ್ಬೇಕ್ರಿ ಕಾಣಿಕೆಯನ್ನ. ಒಂದು ಭಾಗವನ್ನ ಮುಚ್ಚಿಟ್ಕೊಳ್ತಾರೆ. ಸಫರಳಿ ಎಲ್ಲೋ ಹೋಗ್ತಾಳೆ. ಅನನ್ಯ ತೆಗೆದುಕೊಂಡೋಗಿ ಆ ಹಣವನ್ನ ಅಪೊಸ್ತಲರ ಪಾದಕ್ಕೆ ಇಡ್ತಾನೆ. ಆಗ ಪೇತ್ರ ಕೇಳ್ತಾನೆ, ಅನನೀಯನೇ, ನೀನು ಹೊಲವನ್ನು ಮಾರಿದ್ದು ಇಷ್ಟೇ ಹಣಕ್ಕೋ ಅಂತ ಕೇಳಿದ ತಕ್ಷಣ ಅನನ್ಯ ಹೇಳ್ತಾನೆ, ಹೌದು, ಇಷ್ಟೇ ಹಣಕ್ಕೆ. ಯಾಕೆ ಸುಳ್ಳು ಹೇಳಿದೆ? ಹೊಲ ನಿಂದೇ ಇತ್ತು, ಹಣ ನಿಂದೇ ಇತ್ತು, ಯಾಕೆ ಸುಳ್ಳು ಹೇಳಿದೆ ಅಂತ ಹೇಳಿದ ತಕ್ಷಣ ಅನನೀಯ ಅಲ್ಲೇ ಬಿದ್ದು ಸತ್ತು ಹೋಗ್ತಾನ್ರಿ. 4 ಜನ ಬಂದು ಅವ್ನು ಕರ್ಕೊಂಡೋಗಿ ಹೂತಿಟ್ಟು ಬರ್ತಾರೆ. ಈ ವಿಷಯ ಸಫರಳಿಗೆ ಗೊತ್ತಿಲ್ಲ. ಸಫರಳು ಬರ್ತಾಳೆ, ಸೇಮ್ ಅದೇ ಕ್ವಶನ್ ಕೇಳ್ತಾನೆ ಪೇತ್ರ, ಸಫರಳೆ, ನೀವು ಹೊಲವನ್ನು ಮಾರಿದ್ದು ಇಷ್ಟೇ ಹಣಕ್ಕೋ ಅಂತ ಕೇಳ್ತಾನೆ. ಸಫರ್ ಹೇಳ್ತಾಳೆ, ಹೌದು, ಇಷ್ಟೇ ಹಣಕ್ಕೆ. ಯಾಕೆ ಪವಿತ್ರ ಆತ್ಮನನ್ನು ನೋಯಿಸ್ತ್ರಿ? ಯಾಕೆ ಪವಿತ್ರ ಆತ್ಮಗೆ ವಿರುದ್ಧವಾಗಿ ಮಾತಾಡಿದ್ರಿ ಗಂಡ ಹೆಂಡತಿ ಇಬ್ರು? ಅಗೋ, ನಿನ್ನ ಗಂಡನ್ನು ಹೂತಿಟ್ಟಂತ ಜನರು ಬಂದು ನಿಂತ್ಕೊಂಡಿದ್ದಾರೆ ಅಂತ ಹೇಳಿದ ತಕ್ಷಣ ಅವಳು ಅಲ್ಲೇ ಬಿದ್ದು ಸತ್ತೋಗ್ತಾಳೆ. ಅದೇ 4 ಜನ ತೆಗೆದುಕೊಂಡೋಗಿ ಅವ್ರನ್ನ ಹೂತರು ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಹಾಗಾದ್ರೆ ಹಣದ ಆಸೆ ನಮ್ಮ ಆತ್ಮಿಕ ಜೀವಿತವನ್ನ ಹಾಳು ಮಾಡುವಂಥದ್ದಾಗಿದೆ. ಎಲಿಷನ ಸೇವಕನಾದ ಗೇಹಜಿ ಬಗ್ಗೆ ನೋಡ್ತೇವೆ. ಗೇಹಜಿ ನಾಮಾನ ಕುಷ್ಠರೋಗದಿಂದ ಮುಕ್ತ ಆಗ್ತಾನೆ. ಎಲಿಷನ್ ಕೇಳ್ತಾನೆ, ಕಾಣಿಕೆ ತಗೋ ಅಂತ. ಎಲಿಷ ಹೇಳ್ತಾನೆ, ಬೇಡ, ನನಗೆ ಯಾವ ಕಾಣಿಕೆ ಬೇಡ, ನೀನು ಹೋಗು ಅಂತ ಹೇಳ್ಬೇಕಾದ್ರೆ ನಾಮಾನ ಹೋಗ್ತಾ ಇರ್ತಾನೆ. ಗೇಹಜಿ ಹಿಂದೆ ಓಡೋಗ್ತಾನೆ, ಸುಳ್ಳು ಹೇಳ್ತಾನೆ, ನನ್ನ ಸ್ವಾಮಿಗಳು ನಿನ್ನ ಹತ್ರ ಒಂದು ದಸ್ತು ಬಟ್ಟೆ, ಸ್ವಲ್ಪ ಬೆಳ್ಳಿ, ಸ್ವಲ್ಪ ಬಂಗಾರವನ್ನು ಇಸ್ಕೊಂಬ ಅಂತ ಹೇಳಿದ್ದಾರೆ ಅಂತ ಹೇಳಿದ ತಕ್ಷಣ ನಾಮಾನು ಖುಷಿಯಿಂದ ಕೊಡ್ತಾನೆ. ಅವನ ಬಟ್ಟೆಯನ್ನ, ಆ ಬೆಳ್ಳಿ ಬಂಗಾರ ತೆಗೆದುಕೊಂಬಂದು ತನ್ನ ಗುಡಾರದಲ್ಲಿ ಮುಚ್ಚಿಡ್ತಾನೆ. ಮುಚ್ಚಿಟ್ಟು ಬಂದು ಎಲಿಷ ಮುಂದೆ ನಿಂತ್ಕೊತಾನೆ. ಎಲಿಷ ಕೇಳ್ತಾನೆ ಗೇಜಿಗೆ, ಗೇಜಿ ಎಲ್ಲಿಗೆ ಹೋಗಿದ್ದೆ? ಗೇಜಿ ಹೇಳ್ತಾನೆ, ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೆ. ಗೇಜಿ, ನೀನು ಎಲ್ಲಿಗೆ ಹೋಗಿದ್ದೆ ಅಂತ ಕೇಳ್ತಾನ. ಗೇಜಿ ಹೇಳ್ತಾನೆ, ಇಲ್ಲ, ನಾನು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೆ. ಯಾಕೆ ನೀನು ಪಾಪ ಮಾಡಿದೆ? ಯಾಕೆ ನೀನು ಪಾಪ ಮಾಡಿದೆ? ಈಗೋ ನೀನು ಹೋಗಿ ಅವನಿಗೆ ತೆಗೆದುಕೊಂಡು ಹೋಗದಂತಹ ಬಟ್ಟೆ, ಬೆಳ್ಳಿ, ಬಂಗಾರ ನಿನಗೆ ಶಾಪವಾಗಿ ಬಂತು. ಆ ನಾಮನ ಕುಷ್ಠರೋಗ ನಿನ್ನನ್ನು ಹಿಡಿಯಿತು ಅಂತ ಹೇಳಬೇಕಾದ್ರೆ ಆಗಲೇ ಅವನ ಮೈ ಬೆಳ್ಳಗಾಗಿ ಕುಷ್ಠರೋಗ ಹಿಡಿದು ತೊನ್ನು ಹಿಡಿದು ಹೊರಟು ಹೋದ ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಹಾಗಾದ್ರೆ ಇವತ್ತು ಹಣದ ಆಸ್ತಿ ನಮ್ಮನ್ನು ಎಲ್ಲಿ ತೆಗೆದುಕೊಂಡು ಹೋಗುತ್ತೆ ಅಂತ ವಿಚಾರ ಮಾಡೋದು ಬಹಳ ಅವಶ್ಯವಾಗಿದೆ. ಹಣದ ಆಸ್ತಿ ನಮ್ಮ ಆತ್ಮಿಕ ಜೀವಿತವನ್ನ ನಾಶ ಮಾಡುವಂಥದ್ದಾಗಿದೆ ಪ್ರಿಯರೇ. ಯೂದನ ವಿಷಯದಲ್ಲಿ ನೋಡ್ತೇವೆ, ಯೇಸು ಸ್ವಾಮಿ ಜೊತೆಗೆ ಇದ್ದಂಥ ಶಿಷ್ಯ, ಅದ್ಭುತವನ್ನು ನೋಡಿದಂಥ ಶಿಷ್ಯ, ಎಲ್ಲ ರೀತಿಯ ಪ್ರಾರ್ಥನೆ ಕೇಳಿದಂಥ ಶಿಷ್ಯ, ಯಾವಾಗ ಯೇಸು ಸ್ವಾಮಿಯ ಸಿಂಪಲ್ ಲೈಫನ್ನು ನೋಡಿದಂಥ ಶಿಷ್ಯ, ಕೇವಲ 30 ಹಣದ ಆಸೆಗೋಸ್ಕರ ಯೇಸು ಕ್ರಿಸ್ತನ ಒಪ್ಪಿಸಿಕೊಟ್ಟ. ಮನಸ್ಸು ನೋವಾಗುತ್ತೆ. ಬರ್ತಾನೆ, ಹಣವನ್ನು ವಾಪಸ್ ತೆಗೆದುಕೊಡ್ರಿ ಅಂತ ಕೇಳಬೇಕಾದ್ರೆ ಆ ಶಾಸ್ತ್ರಿ ಪರಿಸರ ಹೇಳ್ತಾರೆ, ನಮ್ಗೆ ಹಣ ಬೇಡ, ನೀ ಏನಾರು ಮಾಡ್ಕೊ ಅಂತ ಹೇಳ್ಬೇಕಾದ್ರೆ ಹಣವನ್ನ ಆಲಯದಲ್ಲಿ ಬಿಸಾಕ್ತಾನೆ, ಓಡ್ ಹೋಗ್ತಾನೆ, ಉರುಳು ಹಾಕೋತಾನೆ. ಉರುಳು ಹಾಕಿಕೊಂಡು ಬೋರಲಾಗಿ ಬಿದ್ದು ಅವನ ಕಳ್ಳೆಲ್ಲ ಹೊರಗಡೆ ಬಂದು ವಿಚಿತ್ರವಾದಂಥ ಭಯಂಕರ ಸಾವಿಗೆ ಒಳಗಾಗ್ತಾನೆ. ಹಣದಾಸೆ, ಹಣದಾಸೆಯಿಂದ ಆತನ ತನ್ನ ಜೀವಿತನ ಕಳ್ಕೊಂಡ ಅಂತ ನೋಡ್ತೀವಿ ಪ್ರಿಯರೇ. ಹಾಗಾದರೆ ಇವತ್ತು ನನ್ನ ಜೀವಿತದಲ್ಲಿ ಇರುವಂತಹ ಆತ್ಮಿಕ ವ್ಯಸನ ಯಾವುದು ಅಂತ ವಿಚಾರ ಮಾಡೋದು ಅವಶ್ಯವಾಗಿದೆ. ಇನ್ನು ಮುಖ್ಯವಾಗಿ ಅವಿಧೇಯತೆ ಎಂಬುದಾಗಿ, ಇದು ಬಹಳ ಮುಖ್ಯ ರೀ. ಫಸ್ಟ್ ನನ್ನಿಂದ ಹಿಡಿದು ಹೇಳ್ತೀನಿ, ವಾಕ್ಯ ಹೇಳ್ತೀನಿ, ವಾಕ್ಯ ಕೇಳ್ತೀನಿ, ವಿಧೇಯತೆ ಇಲ್ಲ ಅಂತಂದ್ರೆ ಏನೂ ಉಪಯೋಗ ಇಲ್ಲ ರೀ. ಅವಿಧೇಯತೆ, ಯಾಕಂದ್ರೆ ವಾಕ್ಯ ಹೇಳುತ್ತೆ, ವಿಧೇಯತೆಗೆ ಮೆಚ್ಚುವಷ್ಟು ದೇವರು ಯಾವ ಯಜ್ಞಗಳಿಗೂ ಯಾವ ಕಾಣಿಕೆಗೂ ಮೆಚ್ಚೋದಿಲ್ಲ ಅಂತ ಹೇಳುತ್ತೆ. ನನ್ನಲ್ಲಿ ವಿಧೇಯತೆ ಇದೆ ಅಂತ ವಿಚಾರ ಮಾಡೋದು ಅತ್ಯವಶ್ಯವಾಗಿದೆ ಪ್ರಿಯರೇ. ಯಾಜಕಾಂಡ 10 ನೋಡ್ತೇವೆ, ಆರೋನನ 2 ಮಕ್ಕಳು ನಾದಾಬ್ ಮತ್ತು ಅಬಿಹು ಏನ್ ಮಾಡ್ತಾರೆ ಅಂದ್ರೆ, ಎಲ್ಲ ಯಜ್ಞವನ್ನ ರೆಡಿ ಮಾಡ್ತಾರೆ. ದೇವರಿಂದ ಅಲ್ಲಿ ಬೆಂಕಿ ಬರಬೇಕಾಗಿರುತ್ತೆ. ಆದ್ರೆ ಇವ್ರು ಏನ್ ಮಾಡ್ತಾರೆ, ದೇವರ ವಾಕ್ಯಕ್ಕೆ ಅವಿಧೇಯರಾಗಿ ತಾವೇ ಬೆಂಕಿಯನ್ನು ಹಚ್ತಾರೆ. ಹಚ್ಚಿದ ತಕ್ಷಣ ಏನಾಯ್ತು ಗೊತ್ತೇನ್ರಿ? ಮೇಲಿನ ದೇವರ ಬೆಂಕಿ ಬಿದ್ದು ಅವರಿಬ್ರು ಸುಟ್ಟು ಹೋಗಿ ಸತ್ರು ಅಂತ ನೋಡ್ತೇವೆ. ನಮ್ಮಲ್ಲಿ ಅವಿಧೇಯತೆ, ಇದು ನನ್ನ ಮನಸ್ಸಾಕ್ಷಿಗೆ ಗೊತ್ತು, ದೇವರಿಗೆ ಗೊತ್ತು.
ಎಷ್ಟು ನಾನು ದೇವರ ವಾಕ್ಯನ ಫಾಲೋ ಮಾಡ್ತೀನಿ ಅಂತ ನನ್ನ ಮನಸ್ಸಾಕ್ಷಿ ಗೊತ್ತು, ದೇವರಿಗೆ ಗೊತ್ತು. ಈ ಡಿಸಿಷನ್ನ ಜನರು ಮಾಡೋಕ್ಕಾಗೋದಿಲ್ರಿ. ಇದು ಆತ್ಮಿಕವಾದಂತಹ ವ್ಯಸನ ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಹಾಗಾದರೆ ಇವತ್ತು ನನ್ನಲ್ಲಿ ದೇವರ ವಾಕ್ಯಕ್ಕೆ ವಿಧೇಯತೆ ಇದೆಯಾ? ಬಹಳಷ್ಟು 100% ಜನ, 90% ಜನ ರೀ ಆಲಯಕ್ಕೆ ಬರ್ತೀವಿ, ದೇವರ ವಾಕ್ಯ ಕೇಳ್ತೀವಿ, ದೇವರ ವಾಕ್ಯ ಹೇಳ್ತೀವಿ, ಆದರೆ ವಾಕ್ಯಕ್ಕೆ ವಿಧೇಯತೆನೇ ಇಲ್ಲ. ಅಂದರೆ ಬೈಬಲ್ ಹೇಳುತ್ತೆ, ನೀನು ಯಾರೋ ನನಗೆ ಗೊತ್ತಿಲ್ಲ. ಅಲ್ಲಿ ಹೇಳ್ತಾರೆ ಶಿಷ್ಯರು, ಅದ್ಭುತ ಮಾಡಿದೀವಿ, ಮಹತ್ಕಾರ ಮಾಡಿದೀವಿ, ಸತ್ತವ್ರನ್ನ ಎಬ್ಬಿಸಿದ್ದೀವಿ ಅಂತ ಹೇಳ್ಬೇಕಾದ್ರೆ, ಮಾಡಿರ್ಬೋದು, ನೀನು ನನ್ನ ನಾಮದ ಮೂಲಕ ಮಾಡಿರ್ಬೋದು, ಆದ್ರೆ ನೀನು ವಾಕ್ಯದ ಪ್ರಕಾರ ನಡೆದಿಲ್ಲ ಅಂದ್ರೆ ನೀನು ಯಾರು ನನಗೆ ಗೊತ್ತಿಲ್ಲ ಅಂತ ವಿಚಾರ ಮಾಡಿಕೊಳ್ಳೋಣ. ಬಹಳ ಸರಿ ಅನ್ಕೋತೀವಿ, ನಾವು ಆಲಯಕ್ಕೆ ಬಂದ್ರೆ ಪರಿಶುದ್ಧರು, ವಾಕ್ಯ ಹೇಳಿದ್ರೆ ಪರಿಶುದ್ಧರು, ವಾಕ್ಯ ಕೇಳಿದ್ರೆ ಪರಿಶುದ್ಧ ಅಂತ. ಇಲ್ಲ ಪ್ರಿಯರೇ, ವಾಕ್ಯದ ಪ್ರಕಾರ ನಡ್ಕೊಳ್ಳೋದು, ವಿಧೇಯರಾಗೋದು ಬಹಳ ಮುಖ್ಯವಾಗಿದೆ. ಇನ್ನು ಕೊನೆಯದಾಗಿ ನೋಡ್ತೀವಿ ಕೋಪ. ಇದು ಭಯಂಕರವಾದಂತಹ ಆತ್ಮಿಕ ವ್ಯಸನ ಎಂಬುದಾಗಿ. ಇವತ್ತು 100% ಜನ ನಮ್ಮಲ್ಲಿ ಕೋಪ ಇದೆ. ನನ್ನಿಂದ ಹಿಡಿದು ಹೇಳ್ತೀವಿ ನಮಗೆ ಕೋಪ ಇದೆ. ಆದ್ದರಿಂದ ಹೇಳ್ತೇವೆ ವಾಕ್ಯ, ಕೋಪ ಮಾಡೋದಕ್ಕಿಂತ ಮೊದಲು ನೀನು ಪಾಪ ಮಾಡಬೇಡ, ಕೋಪ ಮಾಡ್ಕೋಬೇಕು ಹೋಗಬೇಡ, ಕೋಪ ನಿನ್ನ ಪಾಪಕ್ಕೆ ನಡೆಸುತ್ತೆ ಎಂಬುದಾಗಿ. ಮೋಶೆ ವಿಷಯದಲ್ಲಿ ನೋಡ್ತೇವೆ, ದೇವರು ಮೋಶೆಗೆ ಹೇಳ್ತಾರೆ, ಹೋಗು ಬಂಡೆಯನ್ನ ಮಾತಾಡಿಸು ಅಂತ ಹೇಳ್ಬೇಕಾದ್ರೆ ಮೋಶೆಗೆ ಇಸ್ರಾಯೇಲ್ರ ಕಿರಿಕಿರಿ ತಡ್ಕೊಳಕ್ಕಾಗೋದಿಲ್ಲ. ಅವರ ಕಿರಿಕಿರಿ, ಅವರ ಗುಣಗುಟ್ಟುಕೆಯಿಂದ ಏನ್ ಮಾಡ್ತಾನೆ, ಮೋಶೆ ಹೋಗಿ ಬಂಡೆಗೆ 2 ಸಾರಿ ಹೊಡಿತಾನೆ. ದೇವರ ವಾಕ್ಯಕ್ಕೆ ಅವಿಧೇಯನಾಗ್ತಾನೆ. ಲಕ್ಷೋಪಲಕ್ಷ ಇಸ್ರಾಯೇಲ್ ನಡೆಸಿದಂತ ಮೋಶೆ ಶಾಪಕ್ಕೆ ಒಳಗಾಗ್ತಾನೆ, ಕಾನಾನ್ ದೇಶ ಸೇರಲಿಲ್ಲ ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಹಾಗಾದ್ರೆ ಇವತ್ತು ನನ್ನ ವಿಧೇಯತೆ, ಪ್ರತಿಯೊಂದು ವಾಕ್ಯವನ್ನು ಕೇಳುವಾಗ ದೇವರು ನಮಗೆ ನಮ್ಮ ನ್ಯಾಯ ತೀರ್ಪಿನಿಂದಲೇ ನಮ್ಮ ಕ್ವಶನ್ ಕೇಳ್ತಾನೆ, ನೀನು ಇಷ್ಟನೇ ತಾರೀಕು ಇಂತಲೋಗಿ ಇಂಥ ವಾಕ್ಯ ಕೇಳ್ದಲ್ಲ, ಏನ್ ಫಾಲೋ ಮಾಡಿದ್ದೀಯಾ? ನೀನು ಇಷ್ಟೇ ತಾರೀಕು ಇಂತಲ್ಲಿ ಹೋಗಿ ವಾಕ್ಯವನ್ನು ಹೇಳ್ದಲ್ಲ, ನೀನೇನು ಫಾಲೋ ಮಾಡಿದ್ಯಾ ಅಂತ ನ್ಯಾಯ ತೀರ್ಪಿನಿಂದಲೇ ನಮಗೆ ದೇವರ ಪ್ರಶ್ನೆ ಕೇಳುವಾತನಾಗಿದ್ದಾನೆ ಪ್ರಿಯರೇ. ನಾವು ಬಹಳ ಎಚ್ಚರವಾಗಿರಬೇಕು. ವಾಕ್ಯ ಹೇಳುವುದು ಸುಲಭ ಅಲ್ಲ. ವಾಕ್ಯದಲ್ಲಿ ಹೇಳುತ್ತೆ, ನ್ಯಾಯ ತೀರ್ಪು ಸ್ಟಾರ್ಟ್ ಆಗೋದು ಆಲಯದಿಂದಲೇ ಎಂಬುದಾಗಿ. ಆಲಯ ಅಂದ್ರೆ ಯಾರು ದೇವರ ವಾಕ್ಯ ಹೇಳ್ತಾರೋ ಅಲ್ಲಿಂದನೇ ನ್ಯಾಯ ತೀರ್ಪು ಸ್ಟಾರ್ಟ್ ಆಗುತ್ತದೆ ಪ್ರಿಯರೇ. ವಾಕ್ಯ ಕೇಳುವವರು ಎಚ್ಚರವಾಗಿರೋಣ, ವಾಕ್ಯ ಹೇಳುವವರು ಕೂಡ ಎಚ್ಚರವಾಗುವುದು ಅತ್ಯವಶ್ಯವಾಗಿದೆ. ಆದ್ದರಿಂದ ಆದಷ್ಟು ನಮ್ಮ ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳೋಣ. ಕೋಪ ಮಾಡುವುದಕ್ಕಿಂತ ಪಾಪ ಮಾಡುವುದು ಬೇಡ, ಕೋಪ ಮಾಡುವುದು ಬೇಡ. ಆದ್ದರಿಂದ ವಾಕ್ಯ ಹೇಳುತ್ತೆ, ನನ್ನ ಆತ್ಮಸಾಕ್ಷಿ ನನ್ನನ್ನು ಪಾಪಿ ಎಂದು ಅನ್ನದಂತೆ ನಾವು ನಮ್ಮ ಜೀವಿತವನ್ನು ಸರಿಪಡಿಸಿಕೊಳ್ಳೋಣ. ಆದ್ದರಿಂದ ಮುಂಜಾನೆ ಸಮಯದಲ್ಲಿ ನಾವು 2 ರೀತಿಯ ವ್ಯಸನ ನೋಡ್ಕೊಂಡ್ವಿ. ಒಂದು ದೈಹಿಕ ವ್ಯಸನ, ಎರಡನೇದು ಆತ್ಮಿಕ ವ್ಯಸನ. ದೈಹಿಕ ವ್ಯಸನದಲ್ಲಿ ಒಂದನೇದು ಮಾಡುವಂಥದ್ದು ವಿಚಾರ, ಎರಡನೇದು ದ್ರಾಕ್ಷಾರಸ ಸೇವನೆ. ಆತ್ಮಿಕ ವ್ಯಸನದಲ್ಲಿ ನೋಡ್ಕೊಂಡ್ವಿ, ನಾವು ಮಾಡುವಂಥದ್ದು ಎಲ್ಲ ರೀತಿಯ ಅಹಂಕಾರ, ಕೆಟ್ಟ ಮಾತು, ಮೋಸ, ಹಣದ ಆಸೆ, ಕೋಪ, ಇವೆಲ್ಲವನ್ನ ನಾವು ಬಿಟ್ಟು ಬಿಡೋಣ. ಇದು ಕೃಪಾ ಸಮಯ, ಇದು ಸುಪ್ರಸನ್ನತೆಯ ಸಮಯ. ಎಲ್ಲ ರೀತಿಯ ವ್ಯಸನಗಳಿಂದ ಮುಕ್ತರಾಗೋಣ. ವ್ಯಸನ ಮುಕ್ತ ಜೀವಿತವನ್ನು ನಡೆಸೋಣ. ಇನ್ನಾದರೂ ನಮ್ಮ ಜೀವಿತ ದೇವರ ಮುಂದೆ ಪರಿಶುದ್ಧವಾಗಿ ಕಾಣಪಡಲಿ. ದೇವರು ನಮ್ಮನ್ನು ನೋಡುವಾಗ, ಬಲ ನಂಬಿಕಸ್ಥನಾದ ಆಳು ನೀನು, ದೇವರ ಸೌಭಾಗ್ಯದಲ್ಲಿ ಸೇರಿಕೋ ಎನ್ನುವಂಥ ಪದವನ್ನು ಕೊಡುವಂಥ ಜೀವಿತ ನಮ್ಮದಾಗಲಿ. ಹೀಗಾಗುವಂತೆ ದೇವರಿಗೆ ಮುಂಜಾನೆ ಸಮಯದಲ್ಲಿ ಈ ವಾಕ್ಯವನ್ನು ಆಶೀರ್ವದಿಸಿ ಕಾಯ್ದು ಕಾಪಾಡಲಿ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ಕರ್ತನೇ, ಸ್ತೋತ್ರ ತಂದೆ, ಸ್ತೋತ್ರ ಯೇಸುವೆ, ಸ್ತೋತ್ರ ರಾಜನೇ. ಈ ಮುಂಜಾನೆ ಸಮಯದಲ್ಲಿ ಎಷ್ಟು ಒಳ್ಳೆ ವಾಕ್ಯವನ್ನು ಕೊಟ್ಟಿದ್ದೀಯಪ್ಪ. ವಾಕ್ಯ ಹೇಳುವವರಾಗಲಿ ಕೇಳುವವರಾಗಲಿ ಕರ್ತನೆ, ನಾವು ನ್ಯಾಯ ತೀರ್ಪಿಗೆ ಒಳಗಾಗೋರಾಗಿದ್ದೇವೆ. ದೈಹಿಕ ವ್ಯಸನಗಳಾದಂತಹ ವಿಚಾರ, ದ್ರಾಕ್ಷಾರಸ ಕುಡಿತಲ್ಲಿ ನಾವು ಇದ್ದೇವ. ಆತ್ಮಿಕ ವ್ಯಸನಗಳಾದಂಥ ಅನೇಕ ರೀತಿಯ ಹಣದಾಸೆ, ಮೋಸ, ಸುಳ್ಳು, ಕೆಟ್ಟ ಮಾತು, ಇಂಥದ್ರಲ್ಲಿ ನಾವಿದ್ದೇವಾ? ನಾವು ಪರೀಕ್ಷಿಸಿಕೊಳ್ಳುವಂತೆ ಪವಿತ್ರ ಆತ್ಮ ದೇವರೇ ನಮ್ಮ ದೇಹದಲ್ಲಿ ಕಾರ್ಯ ಮಾಡಪ್ಪ. ಪವಿತ್ರ ಆತ್ಮ ದೇವರೇ, ನೀನು ಮಾತನಾಡದ ಹೊರತು, ನೀನು ನಮ್ಮನ್ನು ಪರಿಶುದ್ಧಗೊಳಿಸದ ಹೊರತು ನಾವು ಪರಿಶುದ್ಧ ಸಾಧ್ಯ ಇಲ್ಲಪ್ಪ. ಹೌದು ಕರ್ತನೆ, ನಮ್ಮನ್ನು ಪರಿಶುದ್ಧ ಮಾಡು. ನಿನ್ನ ಸಂಧಾನ ನಾವು ದೋಷ ರಹಿತರು, ಪಾಪ ರಹಿತರ ಕಾಣಲಿಕ್ಕಾಗುತ್ತೆ ಸಹಾಯ ಮಾಡು. ನಮ್ಮಿಂದ ನಮ್ಮ ಜೀವಿತ ಅಷ್ಟೇ ಇಲ್ಲಪ್ಪ, ಬೇರೆಯವರ ಜೀವಿತ ಕೂಡ ಹಾಳಾಗದಂತೆ ನಮ್ಮನ್ನು ನಾವು ಕರ್ತನೆ ದೇವರ ವಾಕ್ಯದ ಆ ಒಂದು ಕರ್ತನೆ ರಕ್ಷಣಾ ಕೋಟೆಯಲ್ಲಿ ನಮ್ಮನ್ನು ನಾವು ಭದ್ರಪಡಿಸಿಕೊಳ್ಳಿಕ್ಕಾಗುತ್ತೆ ಸಹಾಯ ಮಾಡು ಕರ್ತ. ನಿನ್ನ ವಾಕ್ಯ ಅದು ಕರ್ತನೆ ಚೂಪಾದ ಕತ್ತಿಗಿಂತಲೂ ಅದು ಹರಿತವಾದದ್ದಪ್ಪ. ದೇಹ, ಆತ್ಮ, ಪ್ರಾಣ, ಹೃದಯ, ಕೀಲು ಮಜ್ಜಿನ ತೂರಿ ಹೋಗುವಂಥದ್ದಪ್ಪ. ಅಂತ ವಾಕ್ಯವನ್ನು ನಾವು ಸ್ವೀಕರಿಸಲಿಕ್ಕಾಗುವಂತೆ
ಆ ವಾಕ್ಯನ ಹೃದಯದಲ್ಲಿಟ್ಟುಕೊಂಡು ನಡೆಯಲಿಕ್ಕಾಗುವಂತೆ ಇನ್ನು ಮುಂದಾದರೂ ಕರ್ತನೆ ನಮ್ಮ ಮಕ್ಕಳಾಗಿ, ಸಾಕ್ಷಿ ಮಕ್ಕಳಾಗಿ, ಈ ಲೋಕದಲ್ಲಿ ನಿಜವಾದ ಕ್ರೈಸ್ತರಾಗಿ, ಕ್ರಿಸ್ತನ ಮಕ್ಕಳೆಂಬುದಾಗಿ ನಾವು ಜನರಿಗೆ ಪ್ರಚುರಪಡಿಸುವ ಮಕ್ಕಳಾಗ್ಲಿಕ್ಕಾವಂತೆ ನಮ್ಮನ್ನು ಪರಿಶುದ್ಧಗೊಳಿಸೆಂಬುದಾಗಿ ಬೇಡ್ಕೋತೇನೆ ಕರ್ತನೆ. ಕೊಟ್ಟಂತ ವಾಕ್ಯಕ್ಕಾಗಿ ಸ್ತೋತ್ರ. ನಮ್ಮನ್ನು ಎಚ್ಚರಿಸು, ಶಿಕ್ಷಿಸು, ಬಲಪಡಿಸು, ಬೋಧಿಸು, ಮಾರ್ಗದರ್ಶಿಸು, ಕಲಿಸು. ಯೇಸು ನಾಮದಲ್ಲಿ ಬೇಡಿದ್ದೇನೆ ಕರ್ತನೆ, ಆಮೆನ್. ಆಮೆನ್. ನಾವು ಹಾಡುವ ಸಂಗೀತಗಳಲ್ಲಿ 247 ಸಂಗೀತ ಹಾಡುಗಳನ್ನ, ಸಂಗೀತ 247, 1 ಮತ್ತು 2 ಚರಣಮಾತು. ನಿನ್ನ ಸೇವೆಗೆ ಪ್ರಿಯ ರಕ್ಷಕ ನೀ ಪ್ರತಿಷ್ಠಿಸೆ ನಾನು, ದಯಪಾಲಿಸು ದೃಢ ನಿಶ್ಚಯ ನಿನ್ನ ಚಿತ್ತ ನಾನದು. ಏಳೆ ನಾನ ಏಳೆ ಪ್ರಿಯ ಕರ್ತನೆ ನಿನ್ನ ಕೃಜೆ ಕಾಂಬಾಕಿ. ಏಳೆ ನಾನ ಏಳೆ ಪ್ರಿಯ ಕರ್ತನೆ ನಿನ್ನ ತೀವಿದೇಗೆ. ಈಗ ನಾವು ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆ ಓ ಮನಸ್ಸಾಗಿ ಮಾಡಿಕೊಳ್ಳೋಣ. ನಂತರ ಗೀತಾಂಜಲಿಕರವರು ಅಂತ ಆಶೀರ್ವಾದ ನೀಡಬೇಕಾಗಿ ಕೇಳ್ತೇವೆ. ಪರಲೋಕನ ಮಗನೇ, ನಾಮ ಪರಿಶುದ್ಧಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುತ್ತಾರೆ, ಭೂಲೋಕದಲ್ಲಿ ನೆರವೇರಲಿ. ನಮ್ಮ ನಮಗೆ ತಪ್ಪವನ್ನು ಕ್ಷಮಿಸುವಂತೆ ನಮ್ಮ ತಪ್ಪವನ್ನು ಕ್ಷಮಿಸು, ನಮ್ಮನ್ನು ಶೋಧನೆಯೊಳಗೆ ಸೇರಿಸಲಿಕ್ಕೆ ನಿನ್ನ ತಪ್ಪಿಸು. ರಾಜ್ಯವು ಬಲವು ನೀನು ಸದಾ ಕಾಲದಲ್ಲಿ ಸಾಗು. ಅಂತ್ಯಾಶೀರ್ವಾದ ಪುಸ್ತಕ ತಲೆಬಾಗೋಣ. ಹೌದು ಕರ್ತನೆ, ಪ್ರೀತಿಸಿ ಆಶ್ರಯಿಸಿ ಕಾಪಾಡಿದ ದೇವರೇ ನಿಮಗೆ ಸ್ತೋತ್ರ. ನಮ್ಮನ್ನ ವಾಕ್ಯದ ನಡೆಸುವಂಥ ಯೇಸು ಕ್ರಿಸ್ತನೇ ನಿಮಗೆ ಸ್ತೋತ್ರ. ಕ್ಷಣ ಕ್ಷಣಕ್ಕೂ ದಿನ ದಿನಕ್ಕೂ ನಮ್ಮನ್ನು ತಿದ್ದುತ್ತಾ ಸರಿಪಡಿಸುವ ಪವಿತ್ರಾತ್ಮ ದೇವರೇ ನಿಮಗೆ ಸ್ತೋತ್ರ. ತಂದೆ, ಮಗ, ಪವಿತ್ರಾತ್ಮ ದೇವರಿಗೆ ಯುಗಾಂತರಲು ಘನಮಾನ ಮಹಿಮೆ ಸುಸ್ತೋತ್ರ ಉಂಟಾಗಲಿ. ಆಮೆನ್. ಯೇಸು ಕರ್ತ ಲೋಕಾರಣ್ಯ ಯಾತ್ರೆಯೋ ನೀನೇ ಶಕ್ತ ನಾನಶಕ್ತ ದಾಟಿ ಸ್ವಹಸ್ತದೋ ಜೀವದಾನ ನಿರ್ಸೇನ ಪೂರ್ಣ ತೃಪ್ತಿ ಗೋಳಿಸು. ಆಮೆನ್.